ನಮಸ್ಕಾರ ವೀಕ್ಷಕರೇ. ಇವತ್ತು ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ 2017 ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಕಾಯ್ದೆ ಯಾಕೆ ಸರ್ಕಾರ ತಗೊಂಬಂತು, ಇದರಿಂದ ಜನರು ಹೇಗೆ ಸದುಪಯೋಗ ಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆ. ನಾನು ಡಾಕ್ಟರ್ ಸುರೇಶ್ ಪಾಡದ್ ಪ್ರೊಫೆಸರ್ ಆಗಿ ನಿಮ್ಯಾನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಯಾಕೆ ಈ ಕಾಯ್ದೆ ಬೇಕಾಯಿತು ನೋಡಿ. 1951ರಲ್ಲಿ ಲಾಲಾ ಮಾಚುಂಗ್ ಅನ್ನೋ ಒಬ್ಬ ವ್ಯಕ್ತಿ ಅಸ್ಸಾಂನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಒಂದು ಕಟ್ಟಡದ ಕೆಲಸ. ಆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಮಾನಸಿಕ ಕಾಯಿಲೆ ಬರುತ್ತೆ. ಬಂದಾಗ ಅವನು ಜನರ ಹತ್ರ ಕಲ್ಲು ತೂರೋದಕ್ಕೆ ಶುರು ಮಾಡ್ತಾನೆ. ಇದಕ್ಕೆ ಇಮಿಡಿಯೇಟ್ ಆಗಿ ಪೊಲೀಸವರು ಅವನ್ನ ಅರೆಸ್ಟ್ ಮಾಡ್ತಾರೆ. ಮಾಡಿಬಿಟ್ಟು ಅವನನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮಾನಸಿಕ ಆಸ್ಪತ್ರೆ ತೇಜ್ಪುರಿಗೆ ಅವನ್ನ ಅಡ್ಮಿಟ್ ಮಾಡ್ತಾರೆ. ನೋಡಿ, ನೆನ್ಪಿಟ್ಕೊಳ್ಳಿದ್ದು 1951ರಲ್ಲಿ ಆಯ್ತು. ಅವನಿಗೆ ಬರೀ 23 ವಯಸ್ಸು ಅಷ್ಟೇ. ಸೊ ಅವನಿಗೆ ಅಡ್ಮಿಷನ್ ಆಯಿತು, ಟ್ರೀಟ್ಮೆಂಟ್ಗೆ ಆಸ್ಪತ್ರೆಗೆ ಕಳಿಸಿದ್ರು. ಅಲ್ಲಿಗೆ ಸಮಯ ನಿಲ್ಲುತ್ತೆ ಅವನು. 2005ರಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದರೆ ಮಾನವ ಹಕ್ಕು ಆಯೋಗದವರು ತೇಜ್ಪುರ್ಗೆ ಹೋಗ್ತಾರೆ. ಸುಮ್ಮನೆ ಆ ಜೈಲಿನಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಯಾರು ಏನು ಅಂತಂದ್ಬಿಟ್ಟು. ಅಲ್ಲಿ ಯಾರೋ ಒಬ್ಬ ನೀರು ಹಾಕ್ತಾ ಇರೋರನ್ನ ಕಾಣಿಸ್ತಾರೆ. ಯಾರಪ್ಪ ನೀನು ಇಲ್ಲಿ ಯಾಕಿದೀಯಾ ಅಂತ ಕೇಳ್ತಾರೆ. ಅವನೇ ಲಾಲಾ ಮಾಚುಂಗ್. ಅವನು ಹೇಳ್ತಾನೆ, ಸರ್ ನನಗೆ ಗೊತ್ತಿಲ್ಲ, ನಾನು 23 ವಯಸ್ಸಲ್ಲ ಹೋಗ ಬಂದ್ಬಿಟ್ಟೆ, ಅದಾದ್ಮೇಲೆ ನಾನು ಇಲ್ಲೇ ಇದ್ದೀನಿ. ವೀಕ್ಷಕರೇ, ಯೋಚನೆ ಮಾಡಿ, 54 ವರ್ಷ ಬಂಧನದಲ್ಲಿ ನಮ್ಮ ಆಸ್ಪತ್ರೆ ಪ್ಲಸ್ ಈ ಜೈಲಿನಲ್ಲೇ 54 ವರ್ಷ ಕಳೆದಿದ್ದಾನೆ. ಅವನು ಮಾಡಿರೋ ತಪ್ಪು ಒಂದೇ ಒಂದು, ಮಾನಸಿಕ ಕಾಯಿಲೆ ಬಂದಿದೆ ಅವನಿಗೆ ಅಷ್ಟೇ. ಅದರಿಂದ ಅವನನ್ನ ಬಂಧನದಲ್ಲಿಟ್ಟಿದ್ರು. ಅವನನ್ನ ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ಅವನನ್ನು ಬಿಡುಗಡೆ ಮಾಡೋದಕ್ಕೆ ಆರ್ಡರ್ ಮಾಡಿದ್ರು. ಅವನಿಗೆ ಕಂಪನ್ಸೇಷನ್ ಕೊಡಲಾಯಿತು. ಅವನ ಫ್ಯಾಮಿಲಿ ಬಂಧು ಬಳಗವರನ್ನು ಹುಡುಕಿದ್ರೆ ಸಿಗಲಿಲ್ಲ. ಕೊನೆಗೆ ಅವನ ತಂಗಿ ಸಿಕ್ಲು. ಅವಳು ಹೇಳ್ತಾಳೆ, ನನಗೆ ನಮ್ಮ ಅಣ್ಣನ ಬಗ್ಗೆ ಏನು ನೆನಪಿಲ್ಲ, ನಮ್ಮ ತಾಯಿ ಹೇಳ್ತಾ ಇದ್ರು ಅವನಿಗೆ ಒಂದು ಸಣ್ಣ ಬೆರಡಿರಲಿಲ್ಲ. ಅದರಿಂದ ಅವನನ್ನು ಗುರುತಿಡಿತಾರೆ. ಅವನನ್ನು ಅವರ ಫ್ಯಾಮಿಲಿ ಜೊತೆಗೆ ಸೇರಿಸ್ತಾರೆ. ಅವನಿಗೆ ಸೇರಿಸಿದಾಗ ನೋಡಿ 24 ವಯಸ್ಸೇನೋ ಅವನಿಗೆ. ನೋಡಿ, ಅವನು ಪೂರ್ತಿ 54 ವರ್ಷ ಜೈಲಲ್ಲಿ ಕೊಳೆಬೇಕಾಯಿತು. ಒಂದೇ ಒಂದು ತಪ್ಪು, ಅವನಿಗೆ ಮಾನಸಿಕ ಕಾಯಿಲೆ ಬಂದಿದೆ ಅನ್ನೋದೇ. ಇದು ನಮ್ಮ ಭಾರತ ದೇಶದಲ್ಲಿ ನಡೆದ ಘಟನೆ. ಸುಪ್ರೀಂ ಕೋರ್ಟ್ ಬರಲಿಲ್ಲ ಅಂದಿದ್ರೆ ಅವನಿನ್ನು ಅಲ್ಲೇ ಇರ್ತಾ ಇದ್ದ. ಈ ತರ ಮಾನಸಿಕ ಕಾಯಿಲೆ ಇರೋರನ್ನ ಈ ಆಸ್ಪತ್ರೆ ಅಲ್ದಲೆ ಅವರನ್ನ ದರ್ಗಾದಲ್ಲಿರ್ಬೋದು, ದೇವಸ್ಥಾನದಲ್ಲಿರ್ಬೋದು, ಚರ್ಚಲ್ಲಿರ್ಬೋದು ಕಟ್ ಹಾಕಿರೋದನ್ನ ಸಹಜವಾಗಿ ಕಾಣಬಹುದು. ನೋಡಿ, ಈ ಚಿತ್ರದಲ್ಲಿ ಸರಪಳಿ ಹಾಕಿ ಅವನನ್ನ ಕಟ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಮಾನಸಿಕ ಕಾಯಿಲೆ ಇರೋ ಮಕ್ಕಳನ್ನ ಕಟ್ ಹಾಕಿದ್ದಾರೆ. ಅದೊಂದೇ ಅಲ್ಲ, ಮನೆಯಲ್ಲೂ ಕೂಡ ಕಳಂಕದಿಂದ ಸ್ಟಿಗ್ಮಾ ಅಂತೀವಿ. ಅಯ್ಯೋ, ನನ್ನ ಮಗನಿಗೆ ಕಾಯಿಲೆ ಇದೆ, ತೋರಿಸೋದಕ್ಕೆ ಹೇಗೆ ಹೋಗೋದು, ಮತ್ತೆ ಅವ್ರ ಗುಣ ಆಗಲ್ಲ ಅನ್ನೋ ಒಂದು ಅಪನಂಬಿಕೆ ಇಟ್ಕೊಂಡ್ಬಿಟ್ಟು ಎಲ್ಲೂ ತೋರಿಸೋದೇ ಇಲ್ಲ. ಮನೆಯಲ್ಲಿ ಚೈನ್ ಹಾಕಿ ಇಟ್ಟಿರ್ತಾರೆ. ಇದು ಸಹಜ. ನಾವು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ಈ ಭಿಕ್ಷುಕರ ತರ ಕೂತಿರ್ತಾರೆ, ಊಟ ಮಾಡೋದಿಲ್ಲ, ಅವರವರೇ ಮಾತಾಡ್ತಿರ್ತಾರೆ, ಅವರವರೇ ನಗ್ತಿರ್ತಾರೆ. ಇವರೆಲ್ಲ ತೀವ್ರವಾದ ಮಾನಸಿಕ ಕಾಯಿಲೆಯಿಂದ ಅಸ್ವಸ್ಥರು. ಅವರ ಹಕ್ಕುಗಳನ್ನ ನಮ್ಮ ಸಮಾಜ ಒಡೆದಾಗ್ತಾ ಇದೆ. ಅವ್ರ ಬಗ್ಗೆ ನಾವು ಯಾವುದೇ ರೀತಿಯ ಚಿಂತೆ ಮಾಡಲಿಲ್ಲ. ಅದಕ್ಕೋಸ್ಕರನೇ ಮಾನಸಿಕ ಆರೋಗ್ಯ ಕಾಯ್ದೆ ಬಂತು. ಅದೊಂದೇ ಅಲ್ಲ, 2014-16ರಲ್ಲಿ ನಿಮ್ಯಾನ್ಸ್ ಆಸ್ಪತ್ರೆ ಕೇಂದ್ರ ಸರ್ಕಾರದ ಕೈಗೂ ಜೋಡಿಸಿ ಒಂದು ಸಮೀಕ್ಷೆ ಮಾಡಿದ್ರು. ಅದರ ಹೆಸರು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಮೀಕ್ಷೆ. ಈ ಸರ್ವೆ ಭಾರತಾದ್ಯಂತ ನಡೀತು. 12 ರಾಜ್ಯಗಳು, ಹಲವಾರು ಜಿಲ್ಲೆಗಳಲ್ಲಿ ಮಾಡಲಾಯಿತು. 40,000ಕ್ಕಿಂತ ಹೆಚ್ಚಿನ ಜನಕ್ಕೆ ಈ ಸಮೀಕ್ಷೆಯಲ್ಲಿ ಭಾಗಗೊಂಡರು. ನೋಡಿ, ಈ ಸಮೀಕ್ಷೆ ಭಾರತ ಸರ್ಕಾರ ಮಾಡಿಸಿತು. ಈ ಸಮೀಕ್ಷೆಯ ರಿಸಲ್ಟ್ಸ್ ಏನಾಯ್ತು, ನಮ್ಮ 138 ಕೋಟಿ ಜನ ಇದ್ದಾರೆ, ಅದರಲ್ಲಿ 10% ಜನಕ್ಕೆ ಮಾನಸಿಕ ಕಾಯಿಲೆ ಇದೆ ಅಂತ ಗೊತ್ತಾಯ್ತು. ಯಾವುದೇ ಸಂದರ್ಭದಲ್ಲಿ ಹೋಗಿ ನೀವು ಚೆಕ್ ಮಾಡಿ, 100ರಲ್ಲಿ 10 ಜನಕ್ಕೆ ಮಾನಸಿಕ ಕಾಯಿಲೆ ಇದೆ. ಅದರಲ್ಲಿ 0.8% ಅಂದ್ರೆ 1 ಕೋಟಿ ಜನಕ್ಕೆ ತೀವ್ರವಾದ ಮಾನಸಿಕ ಕಾಯಿಲೆ. ನೋಡಿ, ತೀವ್ರವಾದ ಮಾನಸಿಕ ಕಾಯಿಲೆ ಅಂದ್ರೆ ಅವರಿಗೆ ಮಾತ್ರೆ ಕೊಡ್ತಾನೆ ಇರಬೇಕಾಗುತ್ತೆ. 1 ಕೋಟಿ ಬರೀ ಜನ ಅಲ್ಲ, 1 ಕೋಟಿ ಸಂಸಾರ.
ಅಂದರೆ ಮನೆಯಲ್ಲಿ ಒಬ್ಬರಿಗೆ ತೀವ್ರವಾದ ಮಾನಸಿಕ ಕಾಯಿಲೆ ಬಂದರೆ ಪೂರ್ತಿ ಸಂಸಾರ ಒಡೆದಾಡುತ್ತೆ, ಆ ಕುಟುಂಬ ಜೂಜಾಡುತ್ತೆ, ಆ ಕುಟುಂಬ ಒಡೆದಾಡುತ್ತೆ. ಅದು ಬಹಳ ಕಷ್ಟವಾದ ಕೆಲಸ. ಆ ಟೈಮಲ್ಲಿ ಅವರನ್ನು ನೋಡ್ಕೊಳ್ಳೋದು, ಅವರಿಗೆ ಆರೈಕೆ ಕೊಡೋದು, ಮಾತ್ರೆ ಕೊಡೋದು ಬಹಳ ಕಷ್ಟ. 1 ಕೋಟಿ ಸಂಸಾರ, ಯೋಚನೆ ಮಾಡಿ, ಕುಟುಂಬಗಳು ಒದ್ದಾಡ್ತಾ ಇದೆ. ಈ ಸಮೀಕ್ಷೆಯಲ್ಲಿ ಅದು ಗೊತ್ತಾಯಿತು. ಅದೊಂದೇ ಅಲ್ಲ, ಇನ್ನೊಂದು ಆಶ್ಚರ್ಯವಾದ ಸಂಗತಿ ಹೊರಗೆ ಬೀಳುತ್ತೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, 100 ಜನ ಮಾನಸಿಕ ಕಾಯಿಲೆ ಇದೆ ಅಂದರೆ 75ರಿಂದ 85% ಜನ ಟ್ರೀಟ್ಮೆಂಟೇ ತಗೊಳ್ತಾ ಇಲ್ಲ. ಅಂದರೆ 100 ಜನದಲ್ಲಿ 15 ಜನ ಮಾತ್ರ ಟ್ರೀಟ್ಮೆಂಟ್ ತಗೊಳ್ತಾರೆ. ನೋಡಿ, ಭಾವನೆಗಳ ಕಾಯಿಲೆ ಬೈಪೋಲಾರ್ ಅಂತ ಹೇಳ್ತೀವಿ, 70% ಜನ ಟ್ರೀಟ್ಮೆಂಟಲ್ಲಿಲ್ಲ, ಬರೀ 30% ಮಾತ್ರ. ಚಿತ್ತ ವಿಕಲತೆ, ಸೈಕೋಸಿಸ್, ತೀವ್ರವಾದ ಕಾಯಿಲೆ 75% ಟ್ರೀಟ್ಮೆಂಟೇ ತಗೊಳ್ತೀವಿ. ಡಿಪ್ರೆಷನ್, ಖಿನ್ನತೆ ಕಾಯಿಲೆ 85% ಜನ ಟ್ರೀಟ್ಮೆಂಟೇ ತಗೊಳ್ತಿಲ್ಲ. ಅದೇ ರೀತಿ ಮದ್ಯಪಾನ ಮಾಡೋರು ನೋಡಿ, 86% ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಟ್ರೀಟ್ಮೆಂಟ್ ತಗೊಂಡಿಲ್ಲ. 14% ಮಾತ್ರ ಟ್ರೀಟ್ಮೆಂಟ್ ತಗೊಳ್ತಾರೆ. ಅಂದರೆ ಟ್ರೀಟ್ಮೆಂಟ್ ಗ್ಯಾಪ್, ಚಿಕಿತ್ಸೆ ತಗೊಳ್ತಾ ಇಲ್ಲಲ್ಲ, ಅದು 75ರಿಂದ 85% ಮಾನಸಿಕ ಕಾಯಿಲೆ ಇರೋರು ಟ್ರೀಟ್ಮೆಂಟ್ ತಗೊಳ್ತಾ ಇಲ್ಲ. ಏನಕ್ಕಿರ್ಬೋದು? ಮೊದಲನೇದಾಗಿ ಕಳಂಕ. ಏನಪ್ಪ, ಅವನು ಮಾನಸಿಕ ಕಾಯಿಲೆ ಇದೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ, ಅವನು ವೀಕು, ಅವನು ಬ್ರೈನ್ ವೀಕು, ಅವನು ತಗೊಂಡ್ರೆ ಏನಾಗ್ಬಿಡುತ್ತೋ ಏನೋ ಅನ್ನೋ ಒಂದು ಕಳಂಕ ಜನರಲ್ಲಿ. ಅದ್ರ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಅದು ಮೊದಲನೇದು. ಟ್ರೀಟ್ಮೆಂಟ್ ತಗೊಳ್ಳೋರನ್ನ ದೂರ ಇಡೋದು ನಮ್ಮ ಸಮಾಜದವರು, ಅದು 2ನೇ ಕಾರಣ. 3ನೇದು, ಟ್ರೀಟ್ಮೆಂಟ್ ಸಿಗ್ತಾನೆ ಇಲ್ಲ, ಸಿಕ್ಕರೂ ಮಾತ್ರೆ ಸಿಗ್ತಾ ಇಲ್ಲ. ಕೆಲವೊಮ್ಮೆ ನಮ್ಮ ಡಾಕ್ಟರ್ಸ್ಗಳು ಕೂಡ ಯಾಕೆ ತಗೊಳ್ತೀಯ ಮಾನಸಿಕ ಕಾಯಿಲೆಯ ಮಾತ್ರೆಗಳು ಅಂತ ಒಂದು ಕಳಂಕ ಇಟ್ಬಿಟ್ಟಿದ್ದಾರೆ. ಅದರಿಂದ ಟ್ರೀಟ್ಮೆಂಟೇ ತಗೊಳ್ಳೋದು. ಆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ನೋಡಿ, ಅಲ್ಲಿರೋ ಕುಟುಂಬದವರು ಒದ್ದಾಡ್ತಾರೆ. ಅವನು ನೋಡಕ್ಕೆ ಚೆನ್ನಾಗಿದ್ದಾನೆ, ಮಾತಾಡ್ತಾನೆ, ಕೋಪ ಮಾಡ್ಕೊಳ್ತಾನೆ, ಆದರೆ ಕಣ್ಣಿಗೆ ಕಾಣಲ್ಲ ಅವನ ಕಾಯಿಲೆ. ಮಾನಸಿಕ ಕಾಯಿಲೆ ಹಾಗೆ, ಮಾನಸಿಕ ಕಾಯಿಲೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅವರು ನೊಂದ್ಕೊಳ್ತಿರ್ತಾರೆ, ಅವ್ರ ಕುಟುಂಬ ನೊಂದ್ಕೊಳ್ತಾರೆ. ಕುಟುಂಬದವರಿಗೆ ಒಂಥರ ಕಷ್ಟ. ಇದು ನುಂಗಕ್ಕೂ ಆಗಲ್ಲ, ಉಗುಳಕ್ಕೂ ಆಗಲ್ಲ. ಮನೆಯ ಮಗ ಮಾನಸಿಕ ಕಾಯಿಲೆಯಿಂದ ನರಳ್ತಾ ಇದ್ದಾನೆ, ಏನ್ ಮಾಡಬೇಕು ಅಂತ ಅವರಿಗೆ ದಿಕ್ಕೆ ತೋಚೋದಿಲ್ಲ. ಅವರು ಕ್ರಮೇಣವಾಗಿ ಸಮಾಜದಿಂದ ದೂರ ಉಳಿದು ಬಿಡ್ತಾರೆ. ಇದು ಸತ್ಯವಾದ ಸಂಗತಿ. ಇದೊಂದೇ ಅಲ್ಲ, 2019ರಲ್ಲಿ ಭಾರತದಲ್ಲಿ ಮಾದಕ ಸೇವನೆ ಎಷ್ಟರ ಮಟ್ಟಿಗಿದೆ ಅಂತಂದ್ಬಿಟ್ಟು ಭಾರತ ಸರ್ಕಾರ ಇನ್ನೊಂದು ಸ್ಟಡಿ ಮಾಡಿತು. ಈ ಸಮೀಕ್ಷೆಯಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಡೆಲ್ಲಿ ಅವರು ಕೈ ಜೋಡಿಸಿ ಈ ಸ್ಟಡಿಯನ್ನು ಮಾಡಿದ್ರು. ಈ ಸ್ಟಡಿ, ಈ ಅಧ್ಯಯನದಲ್ಲಿ ಮಾತ್ರ ತುಂಬಾ ಏನಂತಾರಲ್ಲ, ಹಿತವಾದ ರಿಸಲ್ಟ್ಸ್ ಬಂದಿದೆ. ಇದೇ ಆ ಸ್ಟಡಿ, ಮ್ಯಾಗ್ನಿಟ್ಯೂಡ್ ಆಫ್ ಸಬ್ಸ್ಟೆನ್ಸ್ ಯೂಸ್ ಇನ್ ಇಂಡಿಯಾ 2019. ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಿಸಿರೋದು. ಈ ಸ್ಟಡಿಯ ರಿಸಲ್ಟ್ಸ್ ನೋಡೋಣ. ನೋಡಿ, ವ್ಯಸನಿಗಳು, ಮದ್ಯಪಾನದ ಅವಲಂಬನೆ ಇರೋರು 2.9 ಕೋಟಿ ಜನ. ಅಂದರೆ ಆಲ್ಮೋಸ್ಟ್ 3 ಕೋಟಿ ಜನ ಮದ್ಯಪಾನದ ವ್ಯಸನಿಗಳಾಗಿದ್ದಾರೆ, ಅಂದರೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇದು ಬರೀ 3 ಕೋಟಿ ಜನ ಅಲ್ಲ, 3 ಕೋಟಿ ಸಂಸಾರ. ಮನೆಯಲ್ಲಿ ತಂದೆ ಆದವನು ಆಲ್ಕೋಹಾಲ್ ಅಥವಾ ಮದ್ಯಪಾನಕ್ಕೆ ಅಡಿಕ್ಟ್ ಆಗಿದ್ರೆ ಆ 3 ಕೋಟಿ ಕುಟುಂಬಗಳು ದಿನ 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 ಇಡೀ ದಿನ ಕಣ್ಣೀರು ಇಡ್ತಾರೆ. ಕೆಲವೊಮ್ಮೆ ರಕ್ತ ಕಣ್ಣೀರು ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ತೊಂದರೆ ಆಗ್ತದೆ. 3 ಕೋಟಿ ಜನ ಅಲ್ಲ, 3 ಕೋಟಿ ಕುಟುಂಬ ಈ ಮದ್ಯಪಾನದ ತೊಂದರೆಯಲ್ಲಿ ಆಗಿದ್ದಾರೆ. ಅದರಲ್ಲಿ 16 ಕೋಟಿ ಉಪಯೋಗಿಸ್ತಾರೆ, ಆದರೆ 3 ಕೋಟಿ ಜನ ದಿನ ಬೆಳಗಾದ್ರೆ ಮದ್ಯಪಾನ ಬೇಕು. ನೆಕ್ಸ್ಟ್ ಗಾಂಜಾ. ನೋಡಿ, ಇದರಲ್ಲಿ ನಾನು ಬರೀ ವ್ಯಸನಿಗಳ ಬಗ್ಗೆ ಮಾತಾಡ್ತಾ ಇರೋದು. ಅಂದ್ರೆ ಅವಲಂಬನೆ, ಡಿಪೆಂಡೆಂಟ್, ಅಡಿಕ್ಟ್ ಆಗಿರೋರು ಎಷ್ಟು ಜನ? 25 ಲಕ್ಷ ಜನ ಗಾಂಜಾವನ್ನು ಉಪಯೋಗಿಸ್ತಾ ಇದ್ದಾರೆ, ಉಪಯೋಗಿಸಿ ಅವಲಂಬನೆಗೊಳಗಾಗಿದ್ದಾರೆ. ಎಗೈನ್ ಇದು ಕೂಡ 25 ಲಕ್ಷ ಜನ ಅಲ್ಲ, 25 ಲಕ್ಷ ಕುಟುಂಬಗಳು ಈ ತೊಂದರೆಗೆ ಒಳಗಾಗಿದ್ದಾರೆ. ಒಪಿಯಾಯ್ಡ್, ಇದು ತೀವ್ರವಾದ ಏನಂತಾರಲ್ಲ ಮಾದಕ ವಸ್ತು. ಇಂಜೆಕ್ಷನ್ ತಗೊಳ್ಳೋದಿರೋದು ಇರ್ಬೋದು, ಅಥವಾ ಮಾತ್ರೆಗಳು, ಸಿರಪ್ಗಳನ್ನು ಕುಡಿಯೋದು. ಇದು 28 ಲಕ್ಷ ಜನ ವ್ಯಸನಿಗಳು ಅಡಿಕ್ಟ್ ಆಗಿರೋದು. ಅಂದ್ರೆ 28 ಕುಟುಂಬಗಳು, 28 ಲಕ್ಷ ಕುಟುಂಬ. ಮತ್ತೆ ಹಲವಾರು ಅದರ ಬೇರೆ
ಮಾದಕ ವಸ್ತುಗಳು ಅಂತಂದ್ರೆ ಕೊಕೇನ್ 10 ಲಕ್ಷ ಜನರು ಅವಲಂಬನೆಗಾಗಿದ್ದಾರೆ. 18 ಲಕ್ಷ ಜನ ಆಂಫಿಟಮಿನ್ ಅನ್ನೋ ಒಂದು ಮಾತ್ರೆ ತಗೊಳ್ತಾ ಇದ್ದಾರೆ. ಅಂದ್ರೆ ಅದು ತಾವಾಗಿ ವ್ಯಸನಿಗಳಾಗಿ ಅಡಿಕ್ಟ್ ಆಗಿ ತಗೊಳ್ತಾ ಇರೋದು. 12 ಲಕ್ಷ ಜನ ಆಲ್ಸಿನೋಜನ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಅವಲಂಬನೆ ಆಗಿದ್ದಾರೆ. ಮಕ್ಕಳು 7 ಲಕ್ಷ ಮಕ್ಕಳು ಈ ಪೆಟ್ರೋಲ್ ಇರ್ಬೋದು, ಎರೇಸೆಕ್ಸ್ ಇರ್ಬೋದು, ಅದನ್ನ ಮೂಸ್ ನೋಡ್ತಾರೆ, ಅದಕ್ಕೆ ವ್ಯಸನಗಳೇ ಆಗ್ಬಿಟ್ಟಿದೆ, ಅಡಿಕ್ಟ್ ಆಗ್ಬಿಟ್ಟಿದೆ. ಇದು ನಮ್ಮ ಭಾರತ ಜನತೆಯ ಮಾನಸಿಕ ಸ್ಥಿತಿ. ಏನಿಲ್ಲ ಅಂತಂದ್ರು 15 ಕೋಟಿ ಜನಕ್ಕೆ ಮಾನಸಿಕ ತೊಂದರೆ ಉಂಟು. ಅದೊಂದೇ ಅಲ್ಲ, ಮುಂದೆ ನಾವು ಆತ್ಮಹತ್ಯೆ ಬಗ್ಗೆ ಮಾತಾಡಬೇಕು ಅಂತಂದ್ರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ 2019ರಲ್ಲಿ ಒಂದು ರಿಪೋರ್ಟ್ ಹೊರಡಿಸುತ್ತೆ. ಅದರಲ್ಲಿ ಹೇಳುತ್ತೆ, ವರ್ಷಕ್ಕೆ 2018ರಲ್ಲಿ 1,39,123 ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ನೋಡಿ, 1,39,000 ಜನ ಅಂದ್ರೆ ದಿನಕ್ಕೆ 381 ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಗಂಟೆಗೆ 16 ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಪ್ರತಿ 225 ಸೆಕೆಂಡ್ಗೆ ಒಬ್ಬನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದು ನಮ್ಮ ಭಾರತದಲ್ಲಿ ನಡೀತಾ ಇದೆ. ಅದೊಂದೇ ಅಲ್ಲ ವೀಕ್ಷಕರೇ, ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂದ್ರೆ ಅದಕ್ಕೆ 20 ಜನ ಪ್ರಯತ್ನ ಪಟ್ಟು ವಿಫಲ ಆಗಿದ್ದಾರೆ. ಅಂದ್ರೆ 28 ಲಕ್ಷ ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ವಿಫಲರಾಗ್ತಾ ಇದ್ದಾರೆ. ನೋಡಿ, 1.4 ಲಕ್ಷ ಜನ ಆತ್ಮಹತ್ಯೆ ಮಾಡಿಕೊಂಡ್ರು, 28 ಲಕ್ಷ ಜನ ಪ್ರಯತ್ನ ಮಾಡಿ ವಿಫಲವಾಗ್ತಾ ಇದ್ದಾರೆ. ಇದು ನಮ್ಮ ಜನತೆಯ ಮಾನಸಿಕ ಸ್ಥಿತಿ. ಅಂದಾಜು 15 ಕೋಟಿ ಜನರಿಗೆ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದಾರೆ. ಇದು ನಿಜವಾದ ಸಂಖ್ಯೆ. ಇದೆಲ್ಲ ಕೋವಿಡ್ ಬರೋಕಿನ ಮುಂಚೆ, ಕೊರೋನಾ ವೈರಸ್ ಬರೋಕಿನ ಮುಂಚೆ. ಈಗ ಕೊರೋನಾ ವೈರಸ್ ಬಂದ ಮೇಲೆ ಮಾನಸಿಕ ಸ್ಥಿತಿ ಹೇಗಿದೆ ನಮ್ಮ ಜನತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅಂದ್ರೆ ಮಾನಸಿಕ ಕಾಯಿಲೆ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅನ್ನೋ ಇಂಡಿಕೇಶನ್ಸ್ ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಜಾಸ್ತಿ ಆಗುತ್ತೆ ಅಂತ ಸಮಯನೇ ಹೇಳುತ್ತೆ. ಆದ್ರೆ ಈಗ ಗೊತ್ತಿರೋ ಅಂಕಿ ಅಂಶಗಳ ಪ್ರಕಾರ 15 ಕೋಟಿ ಜನಕ್ಕೆ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಒಂದಲ್ಲ ಒಂದು ರೀತಿಯಾದ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಈ ಅಂಶಗಳನ್ನು ನೋಡಿಬಿಟ್ಟು ಭಾರತ ಸರ್ಕಾರವು ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ 2017ನ್ನ ಅನುಷ್ಠಾನಗೊಳಿಸುತ್ತೆ. ಯಾವುದೇ ಮಾನಸಿಕ ಅಸ್ವಸ್ಥತೆ ಇರೋ ರೋಗಿಯನ್ನ ನಾವು ನೋಡ್ಕೊಳ್ಬೇಕಾದ್ರೆ ಗೌರವದಿಂದ ನೋಡ್ಕೋಬೇಕು. ಯಾವುದೇ ರೀತಿಯಾದ ಮಾನವ ಹಕ್ಕು ಉಲ್ಲಂಘನೆ ಮಾಡುವಾಗಿಲ್ಲ, ಅವರಿಗೆಲ್ಲರಿಗೂ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಯ್ದೆಯನ್ನ ಸರ್ಕಾರವು ಲಾಗು ಮಾಡಿದೆ. ಬನ್ನಿ ಈ ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ ಬಗ್ಗೆ ತಿಳಿಯೋಣ. ಮೊಟ್ಟ ಮೊದಲನೇದಾಗಿ ಈ ಕಾಯ್ದೆಯಲ್ಲಿ ಸೆಕ್ಷನ್ 5ರಿಂದ 28 ಅವರ ಹಕ್ಕುಗಳ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಮಾನಸಿಕ ಅಸ್ವಸ್ಥತೆಯ ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ಮಾತಾಡುತ್ತೆ. ಈ ಹಕ್ಕುಗಳು ನೋಡ್ಕೋಬೇಕು. ಅದನ್ನ ನಾವು, ಅದು ಹಕ್ಕು ಸುಮ್ಮನೆ ಕೊಡೋದಲ್ಲ, ಅದು ನಮ್ಮ ಸಂವಿಧಾನ ಈ ಕಾಯ್ದೆ ಮೂಲಕ ಕೊಟ್ಟಿದೆ. ಇದು ಈ ಶಾಸನದ ಹೃದಯ ಮತ್ತು ಆತ್ಮ ಅಂತ ಹೇಳ್ಬೋದು. ಸೆಕ್ಷನ್ 5ರಿಂದ 28ರವರೆಗೆ ಏನ್ ಹೇಳಿದೆ ಅಲ್ಲ, ಅದನ್ನ ನಾವು ಕೊಡಲೇಬೇಕು. ಇದು ಸರ್ಕಾರದ ಬಂಧ, ಅಂದ್ರೆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ತಗೊಂಡಿದೆ. ಏನೇನು ಈ ಹಕ್ಕುಗಳು? ಮೊಟ್ಟ ಮೊದಲನೇದಾಗಿ ಸೆಕ್ಷನ್ 5ರಿಂದ 13ರಲ್ಲಿ ಮುಂಗಡ ನಿರ್ದೇಶನ, ಅಡ್ವಾನ್ಸ್ ಡೈರೆಕ್ಟಿವ್. ಯಾರಾದರೂ 18 ವಯಸ್ಸಿನ ಮೇಲ್ಪಟ್ಟು ಈ ನಿರ್ದೇಶನ ಬರೀಬಹುದು. ಅಂದ್ರೆ ವಿಲ್ ಬರೆದೋ ಹಾಗೆ ಇದು. ನಾವು ಬರಿಬೋದು, ನೀವು ಬರಿಬೋದು, ಯಾರು ಬೇಕಾದ್ರೂ ಬರಿಬೋದು. ಆದರೆ ಅವರು ಅಡಲ್ಟ್ ಆಗಿರ್ಬೇಕು, ಅಂದ್ರೆ 18 ವಯಸ್ಸು ಮೇಲ್ಪಟ್ಟಿರ್ಬೇಕು. ಏನಂತ ಬರಿಬೋದು? ನನಗೆ ಕಾಯಿಲೆ ಬಂದ್ರೆ, ಮಾನಸಿಕ ಕಾಯಿಲೆ ಬಂದ್ರೆ ಯಾವ ರೀತಿ ಡಾಕ್ಟರ್ ನೋಡ್ಕೋಬೇಕು, ಯಾವ ರೀತಿ ಡಾಕ್ಟ್ರು ನನ್ನನ್ನು ನೋಡ್ಕೊಳ್ಳೋ ಹಾಗಿಲ್ಲ, ಅಂದ್ರೆ ಟ್ರೀಟ್ಮೆಂಟ್ ಕೊಡೋ ಹಾಗಿಲ್ಲ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಯಾವ ರೀತಿ ಟ್ರೀಟ್ಮೆಂಟ್ ಕೊಡೋ ಹಾಗಿಲ್ಲ ಅನ್ನೋ ನಿರ್ದೇಶನ ಬರೆದು ಬಿಟ್ಟು ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ಅಲ್ಲಿ ಅದನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇದಕ್ಕೆ ಮುಂಗಡ ನಿರ್ದೇಶನ ಅಂತ ಹೇಳ್ತಾರೆ. ಅಂದ್ರೆ ನೀವು ತಿಳ್ತಿಳ್ಳ ಹಾಗೆ ಮಾಡೋ ಹಾಗಿಲ್ಲ, ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು, ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ದೇಶನ, ವಿಲ್ ಬರೆಯೋ ಹಾಗೆ. ಅಂದ್ರೆ ನನ್ನ ಆರೋಗ್ಯದ ಬಗ್ಗೆ ನಾನು ಹೊಣೆ ಅಂತ ಅಡ್ವಾನ್ಸ್ ಡೈರೆಕ್ಟಿವ್ಸ್ ಬರೀಬಹುದು, ಮುಂಗಡ ನಿರ್ದೇಶನ ಅಂತ ಹೇಳ್ತಾರೆ. ಇದು ಅಂತೆಂತಾರಲ್ಲ, ಒಂದು ಒಳ್ಳೆಯ ಕಾಯ್ದೆ ತಂದಿದ್ದಾರೆ. ಇದರಲ್ಲಿ ಈ ಮುಂಗಡ ನಿರ್ದೇಶನ. ಅದೇ ರೀತಿ ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಸೆಕ್ಷನ್ 14ರಿಂದ 17ರಲ್ಲಿ ಹೇಳ್ತಾರೆ. ಅದು ನಾಮನಿರ್ದೇಶಿತ ಪ್ರತಿನಿಧಿ ಅಂತ ಹೇಳ್ತೀವಿ. ಅಂದ್ರೆ ನೋಡಿ, ಕಾಯಿಲೆ ಬಂದಿದೆ, ಅವ್ರ ತಂದೆ ತಾಯಿ ನೋಡ್ಕೊಳ್ತಾರೆ, ತಂದೆ ತಾಯಿ ಇಲ್ಲ ಅಂದ್ರೆ ಅಣ್ಣ ತಮ್ಮ ನೋಡ್ಕೊಳ್ತಾರೆ.
ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಈ ಅಣ್ಣ ತಮ್ಮಂದಿರಿರ್ಬೋದು, ಅಕ್ಕ ತಂಗಿರಿರ್ಬೋದು, ಮಾನಸಿಕ ಕಾಯಿಲೆ ಇರೋರ ಹಕ್ಕುಗಳನ್ನು ಅವರೇ ಹೊಡಿತಾರೆ. ಯಾವ ರೀತಿ? ಅವನ ಹೆಸರಿಗೆ ತಂದೆ ತಾಯಿ ಸ್ವಲ್ಪ ಆಸ್ತಿ ಪಾಸ್ತಿ ಬಿಟ್ಟು ಹೋಗಿದ್ದಾರೆ, ಅದನ್ನ ಅವರೇ ತಗೊಂಡ್ಬಿಡ್ತಾರೆ, ಅವರನ್ನ ಬೀದಿಗೆ ತಳ್ಳಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ಕಾಯಿಲೆ ಬಂದಿದೆ, ಕಾಯಿಲೆಯಲ್ಲಿ ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್, ಅದು ಪೇಷಂಟ್ ಬರೀಬಹುದು. ಅವನು ಹೇಳ್ತಾನೆ, ನನಗೆ ಕಾಯಿಲೆ ಬಂದರೆ ಯಾರು ನನ್ನ ಪರವಾಗಿ ತೀರ್ಮಾನ ತಗೊಳ್ತಾರೆ ಅನ್ನೋದೇ ನಾಮನಿರ್ದೇಶಿತ ಪ್ರತಿನಿಧಿ. ಅಂದರೆ ಕಾಯಿಲೆ ಜಾಸ್ತಿ ಆಗಿದೆ ನನಗೆ ಅಂತ ಇಟ್ಕೊಳ್ಳಿ, ನನ್ನ ಪ್ರತಿನಿಧಿ ಯಾರು, ನನ್ನ ತೀರ್ಮಾನಗಳನ್ನು ಯಾರು ತಗೊಳ್ತಾರೆ, ಅದು ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್. ಸೆಕ್ಷನ್ 14ರಿಂದ 17 ಇದು ಈ ಅಡ್ವಾನ್ಸ್ ಡೈರೆಕ್ಟಿವ್ ಅಲ್ಲೇ ಬರೀತಾರೆ. ಅಂದರೆ ಫ್ಯಾಮಿಲಿಯವರೇ ಆಗಬೇಕು ಅಂತ ಏನಿಲ್ಲ, ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಡಾಕ್ಟರ್ ಕೂಡ ಇರ್ಬೋದು, ಅವರನ್ನ ನಾನು ನಾಮ ನಿರ್ದೇಶಿತ ಪ್ರತಿನಿಧಿಯಾಗಿ ಮಾಡಬಹುದು. ಅವರು ಅದಕ್ಕೆ ಒಪ್ಕೋಬೇಕಾಗತ್ತೆ. ಮಾಡಾದ್ಮೇಲೆ ಈ ಮುಂಗಡ ನಿರ್ದೇಶನನ ರಿಜಿಸ್ಟರ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಅದೊಂದೇ ಅಲ್ಲ, ಸೆಕ್ಷನ್ 18ರಿಂದ 28 ಬಗ್ಗೆ ಹಲವಾರು ಹಕ್ಕುಗಳನ್ನ ಈ ಕಾಯ್ದೆಯಲ್ಲಿ ಹೇಳುತ್ತೆ. ಮೊಟ್ಟ ಮೊದಲನೇದಾಗಿ ಮಾನಸಿಕ ಆರೋಗ್ಯವನ್ನು ಪಡೆಯುವ ಹಕ್ಕು, ಅಂದ್ರೆ ರೈಟ್ ಟು ಆಕ್ಸೆಸ್ ಫಾರ್ ಮೆಂಟಲ್ ಹೆಲ್ತ್ ಕೇರ್. ಅಂದ್ರೆ ಯಾವುದೇ ಜಿಲ್ಲೆ ಮತ್ತು ಸಮುದಾಯ ಕೇಂದ್ರ ಇದೆಯಲ್ಲ, ಅಂದ್ರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಹೇಳ್ತೀವಲ್ಲ, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗಬೇಕು. ಯಾವ ರೀತಿಯ ಟ್ರೀಟ್ಮೆಂಟು? ಹೊರರೋಗಿ ಟ್ರೀಟ್ಮೆಂಟ್, ಒಳರೋಗಿ ಟ್ರೀಟ್ಮೆಂಟ್, ಪುನರ್ವಸತಿ, ಇದು ಸಿಗಲೇಬೇಕು. ಸಮುದಾಯ ಆರೋಗ್ಯ ಕೇಂದ್ರದಿಂದ ಮೇಲ್ಗಡೆ ಕೊಡಲೇಬೇಕು. ಉಚಿತ ಮಾತ್ರೆ ಸಿಗಬೇಕು. ಅದು ಸರ್ಕಾರದ ಜವಾಬ್ದಾರಿ ಅಂತ ಈ ಸೆಕ್ಷನ್ 18 ಹೇಳುತ್ತೆ. ನೋಡಿ, ಮೊಟ್ಟ ಮೊದಲನೇದಾಗಿ ಈ ಆರೋಗ್ಯ ಕಾಯ್ದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿಯನ್ನು ತಿಳಿ ಹೇಳುತ್ತೆ. ನೋಡಿ ಏನಂತ ತಿಳಿ ಹೇಳಿದೆ, ಹಲವಾರು ಜನಕ್ಕೆ ಮಾನಸಿಕ ಕಾಯಿಲೆ ಇದೆ, ಇದು ರಾಜ್ಯ ಸರ್ಕಾರದ ಹೊಣೆ. ಏನಂತ? ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋ ಹೊಣೆ ಕೊಟ್ಟಿದೆ. ಕೊಡ್ಲಿಲ್ಲ ಅಂದ್ರೆ ಪರಿಹಾರ ಕೊಡಬೇಕು, ಕಂಪನ್ಸೇಷನ್ ಕೊಡಬೇಕು. ಉದಾಹರಣೆ ಕೊಡ್ತೀನಿ. ಬಾಗಲಕೋಟೆಯಲ್ಲಿ ಯಾರೂ ಡಾಕ್ಟರ್ ಇಲ್ಲ, ಸೈಕ್ಯಾಟ್ರಿಸ್ಟ್ ಇಲ್ಲ, ಮನೋವೈದ್ಯರಿಲ್ಲ, ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಮಾತ್ರೆ ಸಿಗ್ತಾ ಇಲ್ಲ ಅಂದ್ರೆ ಸರ್ಕಾರ ಪರಿಹಾರ ಕೊಡಬೇಕಾಗತ್ತೆ ಆ ಥರ ಫ್ಯಾಮಿಲಿಗೆ. ಅವರು ಬೇರೆ ಬಿಜಾಪುರ ಡಿಸ್ಟಿಕ್ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅಲ್ಲಿ ಆಗಿರೋ ವೆಚ್ಚವನ್ನ ಸರ್ಕಾರ ಕೊಡಬೇಕಾಗತ್ತೆ. ನೋಡಿ, ಇದರಂತ ಒಳ್ಳೆಯ ಕಾಯ್ದೆ ಎಲ್ಲೂ ಇಲ್ಲ. ಬೇರೆ ಯಾವುದೇ ಕಾಯಿಲೆ ತಗೊಳ್ಳಿ, ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ, ಅವನಿಗೆ ಆ ಜಿಲ್ಲೆಯಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ಪರಿಹಾರ ಇಲ್ಲ. ಆದರೆ ಮಾನಸಿಕ ಕಾಯಿಲೆಗೆ ಪರಿಹಾರ ಕೊಡಬೇಕಾಗತ್ತೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ. ಇದು ಸರ್ಕಾರದ ಜವಾಬ್ದಾರಿ. ಸರ್ಕಾರವೇ ಈ ಕಾಯ್ದೆಯನ್ನ ಮುಂದಿಟ್ಟಿದೆ. ಸೊ ವೀಕ್ಷಕರೇ, ಸೆಕ್ಷನ್ 18 ಪ್ರಕಾರ ಮಾನಸಿಕ ಆರೋಗ್ಯವನ್ನು ಪಡೆಯುವುದು ಒಂದು ಹಕ್ಕು. ಇದು ಸರ್ಕಾರದ ಹೊಣೆ. ನೋಡಿ, ಇದೆಂತ ಒಳ್ಳೆಯ ಕಾಯ್ದೆಯನ್ನು ಮಾಡಿದ್ದಾರೆ. ಸೊ ಇದನ್ನ ಸದುಪಯೋಗ ಪಡ್ಕೊಳ್ಳಿ. ಅದೊಂದೇ ಅಲ್ಲ, ಸೆಕ್ಷನ್ 23ನೇ ಪ್ರಕಾರ ಚಿಕಿತ್ಸೆ ಮತ್ತು ಆರೈಕೆಯ ಬಗ್ಗೆ ಕಾನ್ಫಿಡೆನ್ಷಿಯಲ್ ಆಗಿಡಬೇಕು, ಅಂದ್ರೆ ಗೌಪ್ಯವಾಗಿಡಬೇಕು. ಯಾರೋ ಬಂದ್ಬಿಟ್ಟು ಕಾಯಿಲೆ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಎಲ್ಲರಿಗೂ ಡಾಕ್ಟರ್ ಆಗಿ ಎಲ್ಲರಿಗೂ ಹೇಳೋ ಆಗಿಲ್ಲ. ರೈಟ್ ಟು ಕಾನ್ಫಿಡೆನ್ಶಿಯಾಲಿಟಿ. ಡಾಕ್ಟರ್ ಹತ್ರ ತೋರಿಸ್ಕೊಳ್ತಾ ಇದ್ರೆ ಮಾನಸಿಕ ಕಾಯಿಲೆಗೆ ಯಾವುದೇ ರೀತಿಯಾಗಿ ಡಾಕ್ಟರ್ ಬೇರೆಯವ್ರಿಗೆ ಹೇಳೋ ಆಗಿಲ್ಲ. ಹೇಳೋದಕ್ಕೆ ಕಾರಣ ಇರಬೇಕು. ಅದು ಕೋರ್ಟಿನ ಆರ್ಡರ್ ಇರಬಹುದು, ಅಥವಾ ಕೋರ್ಟಿಂದ ಯಾವುದೇ ರೀತಿಯಾದ ಲೆಟರ್ ಬಂದಿದ್ರೆ, ಅಥವಾ ಯಾವುದೇ ರೀತಿಯಾದ ಕ್ರೈಮ್ ಮಾಡಿದ್ರೆ ಪೇಷಂಟು, ಅವಾಗ ಅದನ್ನ ತಿಳಿ ಹೇಳಬೇಕಾಗತ್ತೆ ಪೊಲೀಸರಿಗೆ. ಅದು ಬಿಟ್ಟು ಯಾವುದೇ ರೀತಿಯಾದ ಹೇಳೋ ಹಾಗಿಲ್ಲ. ಅಂದ್ರೆ ಟ್ರೀಟ್ಮೆಂಟ್, ಚಿಕಿತ್ಸೆಗೆ ಯಾವ್ಯಾವ ರೀತಿಯನ್ನು ನಾವು ಕೊಡ್ತಿದ್ವಿ ಅದು ಗೌಪ್ಯ, ಅಂದ್ರೆ ಕಾನ್ಫಿಡೆನ್ಷಿಯಲ್ ಆಗಿಡಬೇಕು, ಗುಪ್ತವಾಗಿಡಬೇಕು. ಇದು ಈ ಕಾಯ್ದೆ ಹೇಳುತ್ತೆ. ನಾವು ಡಾಕ್ಟರ್ ಬೇರೆಯವ್ರಿಗೆ ಹೇಳ್ಬಿಟ್ರು ಅಂತಂದ್ರೆ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ, 6 ತಿಂಗಳ ತನಕ ಜೈಲು ವಾಸ ಆಗುತ್ತೆ ಡಾಕ್ಟರ್ಗೆ. ಸೊ ಚಿಕಿತ್ಸೆ ಮತ್ತು ಆರೈಕೆ ಬಗ್ಗೆ ಗುಪ್ತವಾಗಿಡೋದು ಅವರ ಹಕ್ಕು. ಮತ್ತು ಅದೊಂದೇ ಅಲ್ಲ, ಪೇಷಂಟ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಅವರ ಚಿತ್ರ ಮತ್ತು ಅವರ ಏನಂತಾರಲ್ಲ ಫೋಟೋಗಳನ್ನ ಮೀಡಿಯಾ ಮಾಧ್ಯಮಕ್ಕೆ ಕೊಡೋ ಹಾಗಿಲ್ಲ. ಮಾಧ್ಯಮದವರು ಇದನ್ನ ಮಾಧ್ಯಮದಲ್ಲಿ ಬಿಡೋ ಹಾಗಿಲ್ಲ. ಇದು ಇದು ಹಕ್ಕು. ಸೆಕ್ಷನ್ 24 ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, ಮಾನಸಿಕ ಅಸ್ವಸ್ಥತೆಗೆ ಒಳಗಾಗಿರೋರಿಗೆ ಅವರ ಸಂಬಂಧಿತ ಮಾಹಿತಿಯನ್ನು ಯಾವುದೇ ಕಾರಣದಿಂದ ಹೊರಗಡೆ ಬಿಡೋ ಹಾಗಿಲ್ಲ, ಕೋರ್ಟ್ ಆರ್ಡರ್ದಲ್ಲಿ ಬಿಡೋ ಹಾಗಿಲ್ಲ. ಅರ್ಥ ಆಯ್ತಾ? ಸೊ ಇದು ಕೂಡ ಮಾನಸಿಕ ಅಸ್ವಸ್ಥರ ಹಕ್ಕು. ಅದೊಂದೇ ಅಲ್ಲ, ಸೆಕ್ಷನ್ 25 ಪ್ರಕಾರ ವೈದ್ಯಕೀಯ ದಾಖಲೆಗಳನ್ನು ಪಡೆಯುವ ಹಕ್ಕು. ನೋಡಿ, ಮೆಡಿಕಲ್ ರೆಕಾರ್ಡ್ಸ್, ಅಥವಾ ನಾವೇನು ಹೇಳ್ತೀವಿ, ನಾ ಟ್ರೀಟ್ಮೆಂಟ್ ತಗೊಂಡೆ ಆಸ್ಪತ್ರೆಯಲ್ಲಿ, ಸರ್ ಅವ್ರು ನಮ್ಮ
ಫೈಲ್ ಕೊಡ್ತಾ ಇಲ್ಲ ಅಂತ ನಾವು ಎಷ್ಟೊಂದ್ಸಲ ದೂರು ಕೊಡ್ತೀವಿ. ಆದರೆ ಈ ಕಾಯ್ದೆಯಲ್ಲಿ ಹೇಳುತ್ತೆ, ಯಾವುದೇ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರೋರು ತಮ್ಮ ರೆಕಾರ್ಡ್ಸ್ ತಗೊಳ್ಳೋದಕ್ಕೆ ಅವರಿಗೆ ಹಕ್ಕು ಉಂಟು. ಸೆಕ್ಷನ್ 25 ಪ್ರಕಾರ ಅದಕ್ಕೆ ಬೇಸಿಕ್ ಮೆಡಿಕಲ್ ರೆಕಾರ್ಡ್ ಅಂತೀವಿ. ಮೂಲಭೂತ ವೈದ್ಯಕೀಯ ದಾಖಲೆಗಳನ್ನು ಕೊಡಲೇಬೇಕು. ಕೊಡಲಿಲ್ಲ ಅಂತಂದ್ರೆ ಎಗೇನ್ ಡಾಕ್ಟರ್ಗೆ ಶಿಕ್ಷೆ ಆಗೋ ಚಾನ್ಸಸ್ ಇರುತ್ತೆ. ಕೊಡಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಹೇಳಬೇಕು, ಡಾಕ್ಟರ್ ಬರೆದು ಕೊಡಬೇಕು. ಸೊ ನೋಡಿ, ವೈದ್ಯಕೀಯ ದಾಖಲೆಗಳ ಪಡೆಯುವ ಹಕ್ಕು ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರೋರಿಗಿದೆ. ಸೆಕ್ಷನ್ 27ನೇ ಪ್ರಕಾರ ಕಾನೂನು ನೆರವು ಹಕ್ಕು, ಲೀಗಲ್ ಏಡ್, ಫ್ರೀ ಲೀಗಲ್ ಏಡ್ ಕೊಡಬೇಕಾಗುತ್ತೆ. ಏನಿದು? ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987 ಅಂದ್ರೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ 1987. ಅದ್ರ ಪ್ರಕಾರ ಮಾನಸಿಕ ಕಾಯಿಲೆಯಿಂದ ಬಳಲೋರಿಗೆ ಫ್ರೀ ಲೀಗಲ್ ಏಡ್ ಕೊಡಬೇಕಾಗುತ್ತೆ, ಕಾನೂನು ನೆರವು ಕೊಡಬೇಕು ಫ್ರೀಯಾಗಿ. ಇದು ಎಲ್ಲ ಜಿಲ್ಲೆಯಲ್ಲುಂಟು. ಜಿಲ್ಲೆಯ ನ್ಯಾಯಾಂಗ ಏನಂತ ಹೇಳ್ತೀವಿ, ಕೋರ್ಟ್ ಅಂತೀರ, ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ ಈ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇರುತ್ತೆ. ಆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಲಾಯರ್ನ ನೇಮಕ ಮಾಡಬೇಕಾಗುತ್ತೆ. ಅದು ಫ್ರೀ ಆಗಿರುತ್ತೆ. ಯಾವುದೇ ಮಾನಸಿಕ ಕಾಯಿಲೆಯವರು ಅವರಿಗೆ ಯಾವುದೇ ರೀತಿಯಾದ ಹಕ್ಕುಗಳು ಉಲ್ಲಂಘನೆ ಆಗಿದೆ ಅಂದ್ರೆ ಈ ಮಾನಸಿಕ ಕಾಯಿಲೆಗಳ ಹಕ್ಕುಗಳನ್ನ ಪಡೆಯೋದಕ್ಕೆ ಈ ನೆರವಿನ ಹಕ್ಕು ಉಂಟು, ಕಾನೂನು ನೆರವಿನ ಹಕ್ಕಿದೆ. ನೋಡಿ, ಇದು ಎಷ್ಟು ಒಳ್ಳೆಯ ಸೆಕ್ಷನ್ ಅಲ್ವಾ? ಸೊ ಫ್ರೀ ಲೀಗಲ್ ಏಡ್, ಇದು ಸೆಕ್ಷನ್ 27. ಅದೊಂದೇ ಅಲ್ಲ, ನೆಕ್ಸ್ಟ್ ಅನುಷ್ಠಾನ ಮಾಡುವ ಅಧಿಕಾರಗಳು ಯಾರ್ಯಾರಿಗಿದೆ? ಇದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ಪ್ರಾಧಿಕಾರ ಅಂತ ಕರಿಬಹುದು. ಅದರಲ್ಲಿ ಈ ರೀತಿ ಸೆಕ್ಷನ್ ಅಲ್ಲಿ ಕೇಂದ್ರ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಮತ್ತು ಮಾನಸಿಕ ಆರೋಗ್ಯ ಪರಿಶೀಲನಾ ಮಂಡಳಿ. ಸೊ ಈ 3 ಅನುಷ್ಠಾನ ಮಾಡುವ, ನೋಡಿ, ಶಾಸನಬದ್ಧ ಸಂಸ್ಥೆಗಳು 3 ಇದಾವೆ. 2 ಪ್ರಾಧಿಕಾರ, 1 ಮಂಡಳಿ, ಅಂದ್ರೆ 2 ಅಥಾರಿಟೀಸ್, 1 ರಿವ್ಯೂ ಬೋರ್ಡ್. ಇನ್ನು ಸೆಂಟ್ರಲ್ ಮೆಂಟಲ್ ಹೆಲ್ತ್ ಅಥಾರಿಟಿ ಕೇಂದ್ರ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಮತ್ತು ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ಮಾನಸಿಕ ಆರೋಗ್ಯ ಪರಿಶೀಲನಾ ಮಂಡಳಿ. ಸೊ ಈ 3 ಸಂಸ್ಥೆಗಳಿದೆ. ಇದು ಈ ಕಾನೂನು ಅಥವಾ ಕಾಯ್ದೆಯನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಹಾಯ ಮಾಡ್ತವೆ. ನೋಡಿ, ಸೆಕ್ಷನ್ 73ರಿಂದ 84 ಬಗ್ಗೆ ಮಾನಸಿಕ ಆರೋಗ್ಯ ಪರಿಶೀಲನಾ ಮಂಡಳಿ ಅಂದ್ರೆ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್. ಇದು ಅರೆ ನ್ಯಾಯಾಂಗ ಅಂದ್ರೆ ಸೆಮಿ ಜುಡಿಷಿಯಲ್ ಬಾಡಿ ಅಂತ ಕರಿತೀವಿ. ಇದರಲ್ಲಿ ಏನು, ಇದು ಯಾವುದೇ ರೀತಿಯಾದ ಹಕ್ಕು ಉಲ್ಲಂಘನೆ ಆದರೆ ಮೊದಲು ಪೇಷಂಟ್ ಇರ್ಬೋದು, ಅವರ ಫ್ಯಾಮಿಲಿ ಇರ್ಬೋದು, ಅಥವಾ ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಅಂತೀವಲ್ಲ, ಅವರು ಈ ಮಾನಸಿಕ ಆರೋಗ್ಯ ಪರಿಶೀಲನಾ ಮಂಡಳಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಇದಕ್ಕೆ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ಅಂತ ಕರಿತೀವಿ. ಸೆಕ್ಷನ್ 73ರಿಂದ 84 ಇದು. ಇದ್ರ ಪ್ರಕಾರ ನೋಡಿ ಏನೇನಿದೆ, ಯಾರ್ಯಾರಿದ್ದಾರೆ ಈ ಮಂಡಳಿಯಲ್ಲಿ? 6 ಸದಸ್ಯರು. ಅದರ ಚೇರ್ಪರ್ಸನ್ ಯಾರಂತಂದ್ರೆ ಜಿಲ್ಲಾ ನ್ಯಾಯಾಧೀಶರು, ಕೆಲಸ ಮಾಡ್ತಿರ್ಬೋದು ಅಥವಾ ರಿಟೈರ್ ಆಗಿರ್ಬೋದು, ಅವರನ್ನ ನೇಮಕ ಮಾಡಬೇಕಾಗುತ್ತೆ. ನೇಮಕನ ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿ ಮಾಡುತ್ತೆ. ಪ್ರತಿ ಒಂದು ಜಿಲ್ಲೆಗೆ ಒಂದಿರಬೇಕು ಅಂತ ನಮ್ಮ ಲೆಜಿಸ್ಲೇಷನ್ ಹೇಳುತ್ತೆ. ಅದರ ಪ್ರಕಾರ ರೂಲಲ್ಲಿ ಏನು ಹೇಳುತ್ತೆ ಅಂದ್ರೆ ಅಟ್ಲೀಸ್ಟ್ 3 ಜಿಲ್ಲೆಗೆ 1 ಮಂಡಳಿಯನ್ನ ನೇಮಕ ಮಾಡಬೇಕಾಗುತ್ತೆ. ಅಂದ್ರೆ 3 ಜಿಲ್ಲೆಗೆ ಅಟ್ಲೀಸ್ಟ್ 1 ಮಂಡಳಿ ಇರಬೇಕು. ಈ ಪ್ರತಿ ಮಂಡಳಿಗೆ 6 ಸದಸ್ಯರು ಇರ್ತಾರೆ. ಆ ಸದಸ್ಯರ ಪರ್ಸನ್ ಯಾರಂದ್ರೆ ನ್ಯಾಯಾಧೀಶರು, ಜಿಲ್ಲಾ ನ್ಯಾಯಾಧೀಶರು, ಡಿಸಿಯ ಪ್ರತಿನಿಧಿ ಅಂದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ನ ಪ್ರತಿನಿಧಿ ಅಥವಾ ಅವರೇ ಬರಬಹುದು, ಮನೋವೈದ್ಯರು ಅಲ್ಲಿರುವವರು, ಪ್ಲಸ್ ವೈದ್ಯಕೀಯ ಅಧಿಕಾರಿ. ಅದಾದ ಮೇಲೆ 2 ಸದಸ್ಯರು. ಯಾರಿದು 2 ಸದಸ್ಯರು? ಈ ಮಾನಸಿಕ ಕಾಯಿಲೆ ಅಸ್ವಸ್ಥರಿಂದ ಗುಣ ಆಗಿರೋರು ಇರ್ಬೋದು, ಅವರ ತಂದೆ ತಾಯಿ ಇರ್ಬೋದು, NGO ಇರ್ಬೋದು, ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ NGO ಇರ್ಬೋದು. ಸೊ ಇವರು ಯಾರಾದರೂ ಈ ಮಂಡಳಿಯಲ್ಲಿ ನೇಮಕಗೊಳ್ಬಹುದು. ಈ ನೇಮಕಗೊಂಡ್ರೆ 5 ವರ್ಷ ಇವರು ಕೆಲಸ ಮಾಡ್ತಾರೆ. ಮತ್ತೆ ಈ ಮಂಡಳಿಯ ಏನೇನು ಜವಾಬ್ದಾರಿಗಳು? ಮೊಟ್ಟ ಮೊದಲನೇದಾಗಿ ಈ ಅಡ್ವಾನ್ಸ್ ಡೈರೆಕ್ಟಿವ್ ಅಂತ ಹೇಳಿದ್ವಲ್ಲ, ಮುಂಗಡ ನಿರ್ದೇಶನವನ್ನ ನೋಂದಾಯಿಸೋದು, ರಿಜಿಸ್ಟ್ರೇಷನ್ ಮಾಡೋದು, ಅದನ್ನ ರಿವ್ಯೂ ಮಾಡೋದು, ಸರಿಯಾಗಿ ಬರ್ದಿದಾರಾ, ಇದು ಇಂಪ್ಲಿಮೆಂಟ್ ಮಾಡ್ಬೋದೋ ಇಲ್ವೋ, ಅದನ್ನ ಯಾವುದೇ ರೀತಿಯಾದ ಬದಲಾವಣೆ ಮಾಡಬೇಕು ಅಂತಂದ್ರೆ ಈ ರಿವ್ಯೂ ಬೋರ್ಡ್ಗೆ ಹಕ್ಕಿದೆ ಅಥವಾ ಈ ರಿವ್ಯೂ ಬೋರ್ಡ್ಗೆ ಜವಾಬ್ದಾರಿ. ಅದೊಂದೇ ಅಲ್ಲ, ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್, ಅದ್ರ ಬಗ್ಗೆ ಯಾವುದೇ ರೀತಿಯಾದ ಒಂದು ಫೈಟಿಂಗ್ ಇದೆ ಅಥವಾ ಏನೇ ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ಈ ಮಂಡಳಿ ತೀರ್ಮಾನ ತಗೊಳುತ್ತೆ. ಅದೊಂದೇ ಅಲ್ಲ,
ಪೇಷಂಟ್ನ ನಾವು ಅಡ್ಮಿಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಯಾವುದೇ ಆಸ್ಪತ್ರೆಗೆ. ಆ ಅಡ್ಮಿಷನ್ ರಿಲೇಟೆಡ್ ಯಾವುದೇ ರೀತಿಯಾದ ತೊಂದರೆಗಳಿದ್ರೆ ಈ ಮಂಡಳಿಗೆ ಕಂಪ್ಲೇಂಟ್ ಹೋಗುತ್ತೆ. ಯಾವುದೇ ಅಡ್ಮಿಟ್ ಮಾಡಿದ್ರೆ ಡಾಕ್ಟರ್ಗಳು ಈ ಮಂಡಳಿಗೆ ಹೇಳಬೇಕಾಗತ್ತೆ, ನಾನು ಮಿಸ್ಟರ್ ಸೋ ಅಂಡ್ ಸೋ ಅನ್ನೋರನ್ನ ನಮ್ಮ ಆಸ್ಪತ್ರೆಯಲ್ಲಿ ಅವರ ಇಚ್ಛೆ ವಿರುದ್ಧ ಅಡ್ಮಿಟ್ ಮಾಡಿದ್ದೀನಿ ಅಂತ ನಾವು ಆ ಮಂಡಳಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಯಾವುದೇ ರೀತಿಯಾದ ಆಸ್ಪತ್ರೆಯಲ್ಲಿ ಸೇವೆಗಳ ಕೊರತೆ, ಸರ್ವಿಸಸ್ ಡೆಫಿಸಿಟ್ ಅಥವಾ ಸರ್ವಿಸ್ ಸಿಗ್ತಾ ಇಲ್ಲ ಅಂದ್ರೆ ಈ ಮಂಡಳಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ನಿಮ್ಮ ಜಿಲ್ಲೆಯಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಕ್ಲಿನಿಕಲ್ ಸೈಕಾಲಜಿಸ್ಟ್ ಇಲ್ಲ, ಕೌನ್ಸಿಲರ್ಸ್ ಇಲ್ಲ ಅಂದ್ರೆ ಈ ಮಂಡಳಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಈ ಮಂಡಳಿ ಮೂಲಕ ನಿಮಗೆ ಕಂಪನ್ಸೇಷನ್ ಪರಿಹಾರ ಸಿಗುತ್ತೆ. ಯಾವುದೇ ರೀತಿಯಾದ ಹಕ್ಕುಗಳು ಉಲ್ಲಂಘನೆ ಆಗಿದ್ರೆ ಈ ಮಂಡಳಿಯಲ್ಲಿ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಹಕ್ಕುಗಳನ್ನು ಪಡಿಬಹುದು. ಸೊ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ತುಂಬಾ ಇಂಪಾರ್ಟೆಂಟ್ ಸೆಮಿ ಜುಡಿಷಿಯಲ್ ಬಾಡಿ ಅಂತ ಕರಿತೀವಿ ಅಥವಾ ಕ್ವಾಸಿ ಜುಡಿಷಿಯಲ್ ಬಾಡಿ ಅಂತ ಕರಿತೀವಿ. ಇದರ ಮಂಡಳಿಯ ಕೆಲಸ. ಮತ್ತೆ ಮೆಂಟಲ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಮಾನಸಿಕ ಆಸ್ಪತ್ರೆ, ಎಲ್ಲೆಲ್ಲಿ ಪೇಷಂಟ್ಗಳನ್ನು ಇಡ್ತಾರೋ ಅದಕ್ಕೆ ನಾವು ಮೆಂಟಲ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟ್. ಉದಾಹರಣೆಗೆ ಒಂದು ದೇವಸ್ಥಾನದಲ್ಲಿ ಪೇಷಂಟ್ಗಳನ್ನು ರಾತ್ರಿಯೆಲ್ಲ ಇಟ್ಕೊಳ್ತಾರೆ ಅಂದರೆ ಅವರು ರಿಜಿಸ್ಟರ್ ಮಾಡಬೇಕು. ದರ್ಗಾದಲ್ಲಿ ಮಾನಸಿಕ ಕಾಯಿಲೆ ಇರೋ ಪೇಷಂಟ್ಗಳನ್ನು ಇಟ್ಕೊಳ್ತಾರೆ ಅಂದರೆ ಅವರು ಕೂಡ ಮೆಂಟಲ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟ್, ಅವರು ಕೂಡ ರಿಜಿಸ್ಟರ್ ಮಾಡಬೇಕು ರಾಜ್ಯ ಸರ್ಕಾರದೊಂದಿಗೆ. ಯಾವುದೇ ಆಸ್ಪತ್ರೆಯಲ್ಲಿ ಪೇಷಂಟ್ನ ಇಡೀ ರಾತ್ರಿ ಇಟ್ಕೊಳ್ತಾರೆ ಅಂದರೆ ಅವರು ಕೂಡ ರಿಜಿಸ್ಟರ್ ಮಾಡಬೇಕು. ಅಂದರೆ ಮಾನಸಿಕ ಕಾಯಿಲೆ ಇರೋರನ್ನ ಯಾವುದೇ ಸಂಸ್ಥೆಯಲ್ಲಿ ಇಡೀ ರಾತ್ರಿ ಇಟ್ಕೊಳ್ತಾರೆ ಅಂದರೆ ಅದು ರಿಜಿಸ್ಟರ್ ಆಗಲೇಬೇಕು. ಆಗಲಿಲ್ಲ ಅಂತಂದರೆ ಆ ಎಸ್ಟಾಬ್ಲಿಷ್ಮೆಂಟ್ಗೆ ಫೈನ್, ಮತ್ತೆ ಆ ಸಂಸ್ಥೆಯ ಯಾರು ಮೇಲ್ವಿಚಾರಣೆ ಇರ್ತಾರೋ ಅವರಿಗೆ ಜೈಲು ಆಗೋ ಕೂಡ ಸಾಧ್ಯತೆಗಳಿದೆ. ಅಂದರೆ ಯಾವುದೇ ಮೆಂಟಲ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟ್ ಎಲ್ಲೆಲ್ಲಿ ಪೇಷಂಟ್ಗಳನ್ನ ಅವ್ರ ಇಚ್ಛೆ ವಿರುದ್ಧ ಅಡ್ಮಿಟ್ ಮಾಡಿ ಇಟ್ಕೊಳ್ತಾರೋ ಅದು ರಿಜಿಸ್ಟರ್ ಆಗಲೇಬೇಕು. ಆಗಲಿಲ್ಲ ಅಂತಂದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ ಪೊಲೀಸರು. ಈಗ ಅಡ್ಮಿಷನ್ ಬಗ್ಗೆ ಮಾತಾಡೋಣ. ಈ ಮಾನಸಿಕ ಅಸ್ವಸ್ಥರು ಇರ್ತಾರಲ್ಲ ಅವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ ಯಾವ ರೀತಿ ಅಡ್ಮಿಟ್ ಮಾಡ್ಬೋದು, ಅಡ್ಮಿಟ್ ಮಾಡಿದ್ರೆ ಈ ಕಾಯ್ದೆಯ ಸೆಕ್ಷನ್ಗಳು ಯಾವ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಈ ಕಾಯ್ದೆಯಲ್ಲಿ 2 ರೀತಿಯ ಅಡ್ಮಿಷನ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ವಾಲಂಟ್ರಿ ಅಡ್ಮಿಷನ್, ಅಂದ್ರೆ ಇಚ್ಛಾ, ನನಗೆ ಕಾಯಿಲೆ ಇದೆ, ನನಗೆ ಟ್ರೀಟ್ಮೆಂಟ್ ಬೇಕು ಅನ್ನೋದು ಒಂದು. ಇಚ್ಛೆ ವಿರುದ್ಧ ಇನ್ವಾಲಂಟ್ರಿ ಅಂತ ಕರಿತೀವಿ, ಅವರ ಇಷ್ಟ ಎಗನೆಸ್ಟ್. ಅದ್ರ ಪ್ರಕಾರ 2 ರೀತಿ ಅಡ್ಮಿಷನ್ ಇದೆ. ಈ 2 ಅಡ್ಮಿಷನ್ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಇಂಡಿಪೆಂಡೆಂಟ್ ಅಡ್ಮಿಷನ್ ಅಂತ ಕರಿತೀವಿ, ಅಂದ್ರೆ ಸ್ವತಂತ್ರ ಪ್ರವೇಶ ಅಥವಾ ಸ್ವತಂತ್ರವಾಗಿ ದಾಖಲಾಗದ ಆಸ್ಪತ್ರೆಗೆ. ಅಂದ್ರೆ ಕಾಯಿಲೆ ಇದೆ, ನನಗೆ ಕಾಯಿಲೆ ಇದೆ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟು ಅಡ್ಮಿಷನ್ ಆಗೋದು. ಏನಿದ್ರ ಪ್ರಕಾರ ಸೆಕ್ಷನ್ 86. ಸೆಕ್ಷನ್ 86ರಲ್ಲಿ ಯಾವುದೇ ರೀತಿಯಾದ ಮಾನಸಿಕ ಕಾಯಿಲೆ ಉಳ್ಳ ವ್ಯಕ್ತಿಯು ಆಸ್ಪತ್ರೆಗೆ ಹೋಗಿ, ಸರ್ ನನಗೆ ಈ ಥರ ತೊಂದರೆ ಇದೆ, ನನಗೆ ದಾಖಲು ಮಾಡ್ಕೊಳ್ಳಿ, ನನ್ನ ಕಾಯಿಲೆಗೆ ಚಿಕಿತ್ಸೆ ಕೊಡಿ ಅಂತಂದ್ಬಿಟ್ಟು ಆಸ್ಪತ್ರೆಯ ಡಾಕ್ಟರಿಗೆ ಈ ಅಪ್ಲಿಕೇಶನ್ ಕೊಡಬೇಕಾಗತ್ತೆ. ಆ ಅಪ್ಲಿಕೇಶನ್ ಸಿಕ್ಕ ತಕ್ಷಣ ಒಬ್ಬರು ವೈದ್ಯರು ಮತ್ತು ಮೆಂಟಲ್ ಹೆಲ್ತ್ ಕೌನ್ಸಿಲರ್ಸ್ ಅಂತ ಹೇಳ್ಬೋದು ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಇಬ್ಬರು ಅವ್ರನ್ನ ಎಕ್ಸಾಮಿನ್ ಮಾಡಿ, ಹೌದು ಇವರಿಗೆ ಮಾನಸಿಕ ಕಾಯಿಲೆ ಇದೆ ಅಥವಾ ಮಾನಸಿಕ ಕಾಯಿಲೆಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ, ಅಡ್ಮಿಟ್ ಮಾಡಿದ್ರೆ ಇವರಿಗೆ ಸಹಾಯ ಆಗುತ್ತೆ ಅನ್ನೋದು ಅವರಿಗೆ ನಂಬಿಕೆ ಇದ್ರೆ ಅಡ್ಮಿಷನ್ ಮಾಡಬಹುದು. ನೋಡಿ, ಇಚ್ಛೆ ಉಳ್ಳ ಪ್ರತಿನಿಧಿಗೆ ಹೋಗಿ ಕೇಳಬಹುದು. ಅಂದ್ರೆ ಯಾವುದೇ ಪೇಷಂಟ್ ಆಸ್ಪತ್ರೆಗೆ ಹೋಗಿ ಕೇಳ್ಬೋದು. ಅದು ಕೇಳಿದ ತಕ್ಷಣ ಅಲ್ಲಿರೋ ಡಾಕ್ಟರು ಎಕ್ಸಾಮಿನ್ ಮಾಡ್ತಾರೆ. ಇಬ್ರು ಎಕ್ಸಾಮಿನ್ ಮಾಡಿ ಹೌದು ಇವರಿಗೆ ಅಡ್ಮಿಷನ್ ಮಾಡಬಹುದು ಅಂತ ಸೈನ್ ಮಾಡಿದ್ರೆ ಅವ್ರನ್ನ ಅಡ್ಮಿಟ್ ಮಾಡ್ಬೋದು. ಅಡ್ಮಿಟ್ ಮಾಡಿದ್ಮೇಲೆ ಈ ಸ್ವತಂತ್ರ ಪ್ರತಿನಿಧಿ ಅಂತ ಕರಿಬಹುದು ಅಥವಾ ಪೇಷಂಟ್ ಅಂತ ಹೇಳ್ಬೋದು, ಇಂಡಿಪೆಂಡೆಂಟ್ ಪೇಷಂಟ್ ಅಂತ ಕರಿತೀವಿ, ಅವ್ರು ಯಾವಾಗ ಬೇಕಾದ್ರೂ ಡಿಸ್ಚಾರ್ಜ್ ತಗೋಬಹುದು ಅವ್ರ ಇಷ್ಟ ಬಂದ ಹಾಗೆ. ಅದೇ ರೀತಿ ಅವರಿಗೆ ಕಾಯಿಲೆ ಅಷ್ಟರ ಮಟ್ಟಿಗಿಲ್ಲ ಅಂತಂದ್ರೆ ಡಾಕ್ಟರ್ ಕೂಡ ಇಲ್ಲ, ನೀವು ಹೊರರೋಗಿ ವಿಭಾಗದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತಲೂ ಕೂಡ ಅಡ್ವೈಸ್ ಕೊಡಬಹುದು. ಇದು ಇಂಡಿಪೆಂಡೆಂಟ್ ಅಡ್ಮಿಷನ್. ಸರ್, ಮಕ್ಕಳಲ್ಲಿ ಏನು ಮಾಡಬಹುದು? ಮಕ್ಕಳಿಗೆ ಮಾನಸಿಕ ಕಾಯಿಲೆ ಇದೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬಹುದು? ಅವರ ತಂದೆ ತಾಯಿಗಳು ಅವ್ರೇನು ಮಾಡ್ಬೋದು ಅಂತಂದ್ರೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಅವ್ರ ಅಪ್ಲಿಕೇಶನ್ ಕೊಡಬೇಕಾಗತ್ತೆ, ಅರ್ಜಿಯನ್ನು ಕೊಡಬೇಕಾಗತ್ತೆ. ನನ್ನ ಮಗುವಿಗೆ ಈ ಥರ ಕಾಯಿಲೆ ಇದೆ, ನಿಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿ ಅಂತಂದ್ಬಿಟ್ಟು ಅರ್ಜಿ ಕೊಟ್ಟರೆ ಇಲ್ಲೂ ಕೂಡ ಒಬ್ಬರು ಸೈಕ್ಯಾಟ್ರಿಸ್ಟ್ ಅಥವಾ ಮನೋವೈದ್ಯಕೀಯರು, ವೈದ್ಯ ಪ್ಲಸ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಅಂತ ಕರಿತೀವಿ, ಅವ್ರು ಯಾರಾದರೂ ಎಕ್ಸಾಮಿನ್ ಮಾಡಿ ಅವ್ರನ್ನ ಅಡ್ಮಿಟ್ ಮಾಡ್ಬೋದು. ಅಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ, ಸುಮ್ಮನೆ ಅಡ್ಮಿಟ್ ಮಾಡೋ ಹಾಗಿಲ್ಲ. ಇಲ್ಲ ಅವರಿಗೆ ಡಾಕ್ಟರ್ಗೆ ಅನ್ಸುತ್ತೆ ಇಲ್ಲ ಇದನ್ನ ಹೊರರೋಗ ವಿಭಾಗದಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದು ಅಂದರೆ
ಅದನ್ನ ಅಡ್ವೈಸ್ ಮಾಡಿ ಸಲಹೆ ಕೊಟ್ಟು ಹೊರರೋಗ ವಿಭಾಗದಲ್ಲಿ ಅವ್ರನ್ನ ಟ್ರೀಟ್ಮೆಂಟ್ ಕೊಡಬಹುದು. ಅದೊಂದೇ ಅಲ್ಲ, ಅಡ್ಮಿಷನ್ ಮಾಡಾದ್ಮೇಲೆ 72 ಗಂಟೆ ಒಳಗೆ ಮಗು ಅಥವಾ ಹೆಣ್ಮಕ್ಳನ್ನ ಅಡ್ಮಿಟ್ ಮಾಡಿದ್ರೆ ಈ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ಅಂತ ನಾನು ಹೇಳಿದ್ನಲ್ಲ, ಅಲ್ಲಿಗೆ ಇನ್ಫಾರ್ಮೇಶನ್ ಮಾಡಬೇಕಾಗುತ್ತೆ, ಇನ್ಫಾರ್ಮ್ ಕಳಿಸ್ಬೇಕಾಗತ್ತೆ, ಇವ್ರು ಹಿಂಗೆ ಅಡ್ಮಿಟ್ ಆಗಿದ್ದಾರೆ ಅನ್ನೋದನ್ನ ಅವರಿಗೆ ಕಳಿಸ್ಬೇಕಾಗತ್ತೆ. ಇದು ಸ್ವತಂತ್ರ ಅಡ್ಮಿಷನ್, ಸ್ವತಂತ್ರ ಪ್ರವೇಶ, ಸ್ವತಂತ್ರ ದಾಖಲಾತಿ ಆಗೋದು ಆಸ್ಪತ್ರೆಗೆ. ನೆಕ್ಸ್ಟ್ ಸಪೋರ್ಟೆಡ್, ಬೆಂಬಲಿತ ಪ್ರವೇಶ ಅಥವಾ ಬೆಂಬಲಿತ ದಾಖಲಾಗೋದು ಆಸ್ಪತ್ರೆಗೆ. ಅಂದ್ರೆ ಇಚ್ಛೆಯ ವಿರುದ್ಧ ಅಡ್ಮಿಷನ್. ಕೆಲವೊಮ್ಮೆ ಏನಾಗುತ್ತೆ, ಮಾನಸಿಕ ಕಾಯಿಲೆ ಜಾಸ್ತಿ ಆಗ್ಬಿಟ್ಟಿದೆ, ಕೋಪ, ಸಿಟ್ಟು, ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಆ ಥರ ಸಂದರ್ಭದಲ್ಲಿ ಅದಕ್ಕೆ ಬೆಂಬಲಿತ ಪ್ರವೇಶ ಅಂತ ಕರಿತೀವಿ, ಅಥವಾ ಸಪೋರ್ಟೆಡ್ ಅಡ್ಮಿಷನ್ ಅಂತ ಕರಿತೀವಿ, ಅಥವಾ ಬೆಂಬಲಿತ ದಾಖಲಾತಿ ಆಸ್ಪತ್ರೆಗೆ ಅವರ ಇಚ್ಛೆ ವಿರುದ್ಧ ಅಡ್ಮಿಟ್ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಅಂತ ನಾನು ಹೇಳಿದ್ನಲ್ಲ ಅವಾಗಲೇ, ಅವರು ಒಂದು ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ನನ್ನ ಮಗನಿಗೆ ಅಥವಾ ಮಗಳಿಗೆ ಅಥವಾ ನನ್ನ ಹೆಂಡತಿಗೆ ಅಥವಾ ನನ್ನ ಗಂಡನಿಗೆ ಈ ಥರ ಕಾಯಿಲೆ ಇದೆ, ಈ ಕಾಯಿಲೆಯಿಂದ ಈ ರೀತಿ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದಾರೆ, ಇದರಿಂದ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಕೊಡಬೇಕಾಗತ್ತೆ. ಲಿಖಿತ ರೂಪದಲ್ಲಿ ಕೊಡಬೇಕಾಗತ್ತೆ. ಮತ್ತೆ ಕೆಲವೊಂದು ಅರ್ಜಿಗಳನ್ನ, ಕೆಲವೊಂದು ಡಾಕ್ಯುಮೆಂಟ್ಸ್ನ ಕೊಡಬೇಕಾಗತ್ತೆ. ಅದನ್ನು ಕೊಟ್ಟು ಆಸ್ಪತ್ರೆಯ ಮಾನಸಿಕ ವೈದ್ಯರ ಹತ್ರ ಈ ಅಪ್ಲಿಕೇಶನ್ ಕೊಡಬೇಕು. ಅವಾಗ ಅಲ್ಲಿರೋ ಮಾನಸಿಕ ವೈದ್ಯರು ಸೆಕ್ಷನ್ 89 ಪ್ರಕಾರ, ಹೌದು ಇವನು ಈ ಥರ ಗಲಾಟೆ ಮಾಡ್ತಾ ಇದ್ದಾನೆ, ಇವನಿಗೆ ಈ ಥರ ತೊಂದರೆ ಇದೆ, ಮಾನಸಿಕ ಕಾಯಿಲೆಯಿಂದ ಈ ಥರ ಗಲಾಟೆ ಮಾಡ್ತಾ ಇದ್ದಾನೆ, ಅವನನ್ನು ಅಡ್ಮಿಟ್ ಮಾಡಬೇಕು ಅಂದ್ರೆ ಸೆಕ್ಷನ್ 89 ಪ್ರಕಾರ 30 ದಿನ ಅವರ ಇಚ್ಛೆ ವಿರುದ್ಧ ಅಡ್ಮಿಷನ್ ಮಾಡಬಹುದು. ಅದು ಸೆಕ್ಷನ್ 89 ಪ್ರಕಾರ. ನೆನ್ಪಿಟ್ಕೊಳ್ಳಿ, ಏನಿರಬೇಕು, ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಅಂದ್ರೆ ತಂದೆ ತಾಯಿ ಯಾರಾದರೂ ಅದನ್ನ ಅರ್ಜಿಯನ್ನ ಕೊಡಬೇಕಾಗತ್ತೆ. ಆ ಅರ್ಜಿಯನ್ನು ತಗೊಂಡ್ಮೇಲೆ ಮಾನಸಿಕ ವೈದ್ಯರು ಅವರನ್ನ ಎಕ್ಸಾಮಿನ್ ಮಾಡಬೇಕು. ಎಕ್ಸಾಮಿನ್ ಮಾಡಿ, ಹೌದು ಇವರು ಗಲಾಟೆ ಮಾಡ್ತಾ ಇದ್ದಾರೆ, ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಮನೆಯಲ್ಲಿ ಅಕ್ಕಪಕ್ಕದವರಿಗೆ ಅಂತ ಅವರಿಗೆ ಖಾತ್ರಿಗೊಂಡಾದ ಮೇಲೆ ಅವರ ಪೇಷಂಟಿನ, ರೋಗಿಯ ಇಚ್ಛೆ ವಿರುದ್ಧ ಸೆಕ್ಷನ್ 89 ಪ್ರಕಾರ 30 ದಿನ ಅಡ್ಮಿಟ್ ಮಾಡಬಹುದು. ಅಡ್ಮಿಟ್ ಮಾಡಿದ ತಕ್ಷಣ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ಗೆ ಇನ್ಫಾರ್ಮೇಶನ್ ಕಳಬೇಕು, ಇವರನ್ನ ನಾನು ಅಡ್ಮಿಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ರಿವ್ಯೂ ಬೋರ್ಡ್ಗೆ ಇನ್ಫಾರ್ಮೇಶನ್ ಹೋಗಲೇಬೇಕು. ಸರ್ 30 ದಿನ ಆದ್ರೂ ಗುಣ ಆಗಲಿಲ್ಲ ಅಂತ ಇಟ್ಕೊಳ್ಳಿ. 30 ದಿನ ನಾನು ಗುಣ ಆಗಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿರೋ ಮಾನಸಿಕ ವೈದ್ಯರು, ಸೈಕ್ಯಾಟ್ರಿಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಈ ಮಂಡಳಿಗೆ ಬರೆದ್ಬಿಟ್ಟು ಇವನು ಗುಣ ಆಗ್ತಿಲ್ಲ, 90 ದಿನದ ತನಕ ನಮಗೆ ಅನುಮತಿ ಕೊಡಿ ಅವರನ್ನ ಇಟ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಲೆಟರ್ ಬರೀಬೇಕಾಗುತ್ತೆ, ಅರ್ಜಿ ಕೊಡಬೇಕಾಗುತ್ತೆ. ಆ ಅರ್ಜಿಯನ್ನು ಮಂಡಳಿಯವರು ಹೌದು ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಪರ್ಮಿಷನ್ ಕೊಡಬೇಕಾಗುತ್ತೆ. ಅಂದ್ರೆ ಯಾವುದೇ ರೀತಿಯಾದ ಮಾನಸಿಕ ವ್ಯಕ್ತಿಯನ್ನ ಅವರ ಇಚ್ಛೆ ವಿರುದ್ಧ ಇಟ್ಕೊಳ್ಬೇಕು ಅಂತಂದ್ರೆ ಈ ರೀತಿಯಾದ ಕಾನೂನಿನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕಾಗತ್ತೆ. ಉಲ್ಲಂಘನೆ ಮಾಡಿದ್ರೆ ಡಾಕ್ಟರ್ಗೆ ಜೈಲ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಮಾನಸಿಕ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದು ಬಹಳಷ್ಟು ಸುಲಭವಲ್ಲ. ಈ ರೀತಿಯಾದ ಕಾಯ್ದೆಗಳನ್ನು ಮಾಡಿದೆ, ಸೆಕ್ಷನ್ಗಳನ್ನು ಮಾಡಿದೆ. ಏನಕ್ಕೆ ಮಾಡಿದರೆ, ನಮ್ಮ ಮಾನಸಿಕ ರೋಗಿಯ ಹಕ್ಕುಗಳನ್ನು ಒಡೆಯೋ ಆಗಿಲ್ಲ. ಹೊಡೆದ್ರೆ, ತೊಂದರೆ ಕೊಟ್ಟರೆ, ಉಲ್ಲಂಘನೆ ಮಾಡಿದ್ರೆ ಈ ಕಾನೂನು ಅವ್ರಿಗೆ ನೆರವು ಕೊಡೋದಕ್ಕೋಸ್ಕರ ಈ ಕಾನೂನು ಮಾಡಿದೆ. ನೋಡಿ, ಇಚ್ಛೆ ವಿರುದ್ಧ ಸೆಕ್ಷನ್ 89, ಸೆಕ್ಷನ್ 90 ಅಡ್ಮಿಟ್ ಮಾಡಬಹುದು. ಅರ್ಥ ಆಯ್ತಾ ವೀಕ್ಷಕರೇ? ನೆಕ್ಸ್ಟ್, ಸರ್ ತುರ್ತು ಚಿಕಿತ್ಸೆ ತುಂಬಾ ತೊಂದರೆ ಆಗ್ತಾ ಇದೆ, ರೋಡಲ್ಲಿ ಕಲ್ಲು ಹೊಡಿತಾ ಇದ್ದಾನೆ, ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ, ಅವಾಗ ನಾವು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸೆಕ್ಷನ್ 94 ಪ್ರಕಾರ ಟ್ರೀಟ್ಮೆಂಟ್ ಕೊಡ್ಬೋದು. ಏನ್ ಸರ್ ಇದು ಎಮರ್ಜೆನ್ಸಿ? ಯಾವ ಸಂದರ್ಭದಲ್ಲಿ ಕೊಡ್ಬೋದು? ಸ್ವಯಂ ಅಪಾಯ, ತನಗೆ ತಾನೇ ಡೇಂಜರ್, ಹೊಡಿಯೋದು, ಅಲ್ಲಿಂದ ಇಲ್ಲಿಗೆ ಜಿಗಿದಾಡ್ತಾ ಇದ್ದಾನೆ, ಜನರಿಗೆ ಕಲ್ಲು ಹೊಡಿತಾ ಇದ್ದಾನೆ, ಜನರಿಗೆ ಚಾಕು ತಗೊಂಡು ಹೊಡಿಯಕ್ಕೆ ಹೋಗ್ತಾ ಇದ್ದಾನೆ, ಇತರರಿಗೆ ಅಪಾಯ ಮಾಡ್ತಾ ಇದ್ದಾನೆ, ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡ್ತಾ ಇದ್ದಾನೆ, ಅಥವಾ ಬೆಂಕಿ ಇಡ್ತಾ ಇದ್ದಾನೆ ಅಂದಾಗ ಅವನನ್ನು ಇಮಿಡಿಯೇಟ್ ಆಗಿ ಯಾವುದೇ ಸಂಸ್ಥೆಯಲ್ಲಿ, ಯಾವುದೇ ಜಾಗದಲ್ಲಿ, ಯಾವುದೇ ಸಮುದಾಯದಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡಬಹುದು. ಅಲ್ಲಿ ರಿಜಿಸ್ಟ್ರೇಷನ್ ಬೇಕಾಗೋಲ್ಲ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಎಷ್ಟು ಗಂಟೆಗಳ ಕಾಲ ಮಾಡಬಹುದು? 72 ಗಂಟೆಗಳ ಕಾಲ ಅವನನ್ನ ಈ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡಬಹುದು. ಅವನನ್ನ ಆಂಬ್ಯುಲೆನ್ಸ್ ಇಂದ ತಗೊಂಡು ಯಾವುದೇ ಸನಿಯಾದ ಜಿಲ್ಲಾ ಆಸ್ಪತ್ರೆಗಿರ್ಬೋದು, ಅಥವಾ ಮೆಡಿಕಲ್ ಕಾಲೇಜ್ ಅಲ್ಲಿಗಿರ್ಬೋದು, ಅಥವಾ ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಷನ್ ಮಾಡಬಹುದು. ಇದು ತುರ್ತು ಚಿಕಿತ್ಸೆ ಸೆಕ್ಷನ್ 94. ಇಲ್ಲಿ ಅವನಿಗೆ ಅಡ್ಮಿಷನ್ ಮಾಡೋಕಿನ ಮುಂಚೆ ಅಥವಾ ಅವ್ರನ್ನ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗೋಕಿನ ಮುಂಚೆ ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಇದ್ರೆ ಅವ್ರಿಗೆ ಹೇಳ್ಬೇಕಾಗತ್ತೆ. ಹೇಳ್ಬಿಟ್ಟು ಅವರ ಕನ್ಸೆಂಟ್ ತಗೊಂಡು ಮಾಡ್ಬೇಕಾಗತ್ತೆ. ಯಾರು ಇಲ್ಲ ಅಂತಂದ್ರೆ ವೇಟ್ ಮಾಡೋದು ಬೇಡ, ಇಮಿಡಿಯೇಟ್ ಆಗಿ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಸರ್, ಈಗ ಮಾನಸಿಕ ಕಾಯಿಲೆ ಇದೆ, ಪೊಲೀಸರ ಪಾತ್ರ ಏನು? ನೋಡಿ, ಕಾಯ್ದೆಯಲ್ಲಿ ಸೆಕ್ಷನ್ 100 ನಾವು ಡಯಲ್ 100 ಮಾಡ್ತೀವಲ್ಲ ಫೋನ್ ಕಾಲ್, ಅದೇ ರೀತಿ ಅವರ ಪೊಲೀಸರ ಜವಾಬ್ದಾರಿ ಬಗ್ಗೆ ಹೇಳುತ್ತೆ. ಏನು? ಯಾವುದಾದ್ರೂ
ಪೊಲೀಸ್ ಸ್ಟೇಷನಿನ ವ್ಯಾಪ್ತಿಯಲ್ಲಿ ಮಾನಸಿಕ ಕಾಯಿಲೆ ಇರೋರು ಗಲಾಟೆ ಮಾಡ್ತಿದ್ದಾರೆ, ತಮಗೆ ತಾವು ಅಪಾಯದಲ್ಲಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಕೈ ಕೊಯ್ಕೊಳ್ಳೋದು ಮಾಡ್ಕೊಳ್ತಾ ಇದ್ರೆ, ಅಥವಾ ಬೇರೆಯವರಿಗೆ ಅಪಾಯ ಆಗಿದ್ರೆ ಕಲ್ಲೊಡೆಯೋದು, ತೊಂದರೆ ಕೊಡೋದು, ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ರೆ, ಅಥವಾ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಕೊಡ್ತಾ ಇದ್ರೆ, ಅಲ್ಲಿರೋ ಆ ಸ್ಟೇಷನಿನ ವ್ಯಾಪ್ತಿಯಲ್ಲಿರೋ ಸ್ಟೇಷನ್ನಿನ ಪೊಲೀಸರು ಅವರಿಗೆ ಅಧಿಕಾರ ಇದೆ. ಏನಂತ ಅಧಿಕಾರ ಕೊಟ್ಟಿದೆ? ಇಮಿಡಿಯೇಟ್ ಆಗಿ ಅವರನ್ನು ಕಸ್ಟಡಿಯಲ್ಲಿ ತಗೊಂಡು 24 ಗಂಟೆ ಒಳಗಾಗಿ ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ಅಥವಾ ಮೆಡಿಕಲ್ ಕಾಲೇಜಿಗಿರ್ಬೋದು ಅಥವಾ ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಇಮಿಡಿಯೇಟ್ ಆಗಿ ಕರ್ಕೊಂಡೋಗಿ ಅಡ್ಮಿಷನ್ ಮಾಡೋದಕ್ಕೆ ಈ ಜವಾಬ್ದಾರಿಯನ್ನು ಪೊಲೀಸರಿಗೆ ಕೊಟ್ಟಿದೆ. ಈ ಕಾಯ್ದೆಯಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ಅದನ್ನ ಮಾಡಬೇಕು ಅಂತಂದ್ಬಿಟ್ಟು. ಅದೊಂದೇ ಅಲ್ಲ, ಅವನಿಗೆ ಯಾರು ಹಿಂದೆ ಮುಂದೆ ಇಲ್ಲ ಅಂತಂದ್ರೆ, ಅಂದ್ರೆ ಯಾರು ತಂದೆ ತಾಯಿ ಹೇಳಿ ಗೊತ್ತಿಲ್ಲ, ಅವನಿಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಕಿರ್ಚಾಡ್ತಾ ಇದ್ದಾನೆ ಅಂದ್ರೆ ಇಮಿಡಿಯೇಟ್ ಆಗಿ FIR ಮಾಡಿ ಮಿಸ್ಸಿಂಗ್ ಪರ್ಸನ್ ಅಂತ FIR ಮಾಡಿ ಅವರ ಫ್ಯಾಮಿಲಿಯನ್ನು ಹುಡುಕೋದಕ್ಕೆ ಕೂಡ ಪೊಲೀಸರು ಪ್ರಯತ್ನ ಮಾಡಬೇಕಾಗುತ್ತೆ. ಅಂದ್ರೆ ಯಾವುದೇ ಮಾನಸಿಕ ಕಾಯಿಲೆ ಇರುವವರು ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಲಾಟೆ ಮಾಡ್ತಾ ಇದ್ರೆ ಪೊಲೀಸರು ಅವರು ಇಮಿಡಿಯೇಟ್ ಆಗಿ ಕಸ್ಟಡಿಯಲ್ಲಿ ತಗೊಂಡು ಆಸ್ಪತ್ರೆಗೆ ಕರ್ಕೊಂಡೋಗಿ ಬಿಡೋದು ಅವರ ಜವಾಬ್ದಾರಿ. ಅದೇ ರೀತಿಯಾಗಿ ಅವರಿಗೆ FIR ಮಾಡಿ ಇವರು ಮಿಸ್ಸಿಂಗ್ ಆಗಿದ್ರೆ ಅವರ ಫ್ಯಾಮಿಲಿಯನ್ನು ಹುಡುಕಬೇಕು ಅಂತೇಳಿ ಸೆಕ್ಷನ್ 100 ಹೇಳುತ್ತೆ. ಇನ್ನು ಪೊಲೀಸರ ಜವಾಬ್ದಾರಿ ಬಗ್ಗೆ ಮಾತಾಡಿದ್ವಿ. ಈಗ ರೋಲ್ ಆಫ್ ಮ್ಯಾಜಿಸ್ಟ್ರೇಟ್ ಏನು? ಮ್ಯಾಜಿಸ್ಟ್ರೇಟ್ ಅಂದ್ರೆ ಯಾರಿಲ್ಲಿ? ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಇದೀವಿ, ಉಪವಿಭಾಗೀಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಅಥವಾ ಪ್ರಥಮ ದರ್ಜೆ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್. ಇವರಿಗೆ ಕೆಲವೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಇದರಲ್ಲಿ ಸೆಕ್ಷನ್ 101 ಪ್ರಕಾರ ಈ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾವುದೇ ಮಾನಸಿಕ ಕಾಯಿಲೆ ಉಳ್ಳ ವ್ಯಕ್ತಿಗೆ ಅವರನ್ನ ಮಾನಸಿಕ ಏನಂತಾರಲ್ಲ ಮಾನವ ಹಕ್ಕು ಉಲ್ಲಂಘನೆ ಆಗಿದ್ರೆ, ಒಂದು ಅವರನ್ನ ಯಾವುದೇ ರೀತಿಯಾದ ನಿರ್ಲಕ್ಷ್ಯ ಕೊಟ್ಟಿದ್ರೆ, ಅವರಿಗೆ ಯಾವುದೇ ರೀತಿಯಾದ ಕಿರುಕುಳ ಕೊಡ್ತಿದ್ರೆ, ಯಾವುದೇ ವ್ಯಕ್ತಿ ಹೋಗ್ಬಿಟ್ಟು ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬಹುದು. ಪೊಲೀಸ್ ಅವರು ಕೂಡ ಆ ಕಂಪ್ಲೇಂಟ್ ಅನ್ನ ತಗೊಂಡು ಪೇಷಂಟ್ ಅನ್ನ ಕಸ್ಟಡಿಯಲ್ಲಿ ಅಂದ್ರೆ ಅವರ ವಶಕ್ಕೆ ತೆಗೆದುಕೊಂಡು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಬೇಕಾಗುತ್ತೆ. ಸೆಕ್ಷನ್ 101 ಪ್ರಕಾರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಾವುದೇ ಮಾನಸಿಕ ಕಾಯಿಲೆ ಇರೋರಿಗೆ ಕಿರುಕುಳ, ನಿರ್ಲಕ್ಷ್ಯ ಅಥವಾ ಅವರ ಮಾನವ ಹಕ್ಕು ಉಲ್ಲಂಘನೆ ಆಗಿದ್ರೆ ಯಾರಾದರೂ ಕೂಡ ಹೋಗಿ ಕಂಪ್ಲೇಂಟ್ ಕೊಡಬಹುದು. ಆ ಕಂಪ್ಲೇಂಟ್ನ ಪೊಲೀಸರು ತಗೋಬೇಕಾಗತ್ತೆ. ತಗೊಂಡು ಆ ಮಾನಸಿಕ ವ್ಯಕ್ತಿಯನ್ನು ಅವರ ವಶಕ್ಕೆ ಪಡೆದುಕೊಂಡು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಹಾಜರುಪಡಿಸಾದ್ಮೇಲೆ ಸೆಕ್ಷನ್ 102 ಪ್ರಕಾರ ಮ್ಯಾಜಿಸ್ಟ್ರೇಟ್ ಅವರು ಜವಾಬ್ದಾರಿ ಬರುತ್ತೆ. ಏನು ಸೆಕ್ಷನ್ 102 ಪ್ರಕಾರ? ಸೆಕ್ಷನ್ 102 ಪ್ರಕಾರ ಮ್ಯಾಜಿಸ್ಟ್ರೇಟ್ ಅವರು 10 ದಿನದ ತನಕ ಯಾವುದೇ ಸರ್ಕಾರಿ ಆರೋಗ್ಯ ಸಂಸ್ಥೆಯಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿ ಅಂತ 10 ದಿನಗಳ ಕಾಲ ಆರ್ಡರ್ನ ಹೊರಡಿಸಬಹುದು. ಈ ಆರ್ಡರ್ ಪ್ರಕಾರ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿರ್ಬೋದು ಅಥವಾ ಮೆಡಿಕಲ್ ಕಾಲೇಜಲ್ಲಿರ್ಬೋದು ಅಥವಾ ಮೆಂಟಲ್ ಹಾಸ್ಪಿಟಲಲ್ಲಿರ್ಬೋದು ಅಡ್ಮಿಟ್ ಮಾಡಿ 10 ದಿನದೊಳಗೆ ಅಲ್ಲಿರೋ ವೈದ್ಯರು ಡಿಸಿಷನ್ ತಗೋಬೇಕು, ಹೌದು ಇವರಿಗೆ ತೀವ್ರವಾದ ಕಾಯಿಲೆ ಇದೆ ಅಂತ ಅಂದ್ಬಿಟ್ಟು ಸೆಕ್ಷನ್ 89-90 ಅಡ್ಮಿಟ್ ಮಾಡಿ ಅವರನ್ನ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಆದರೆ ಮ್ಯಾಜಿಸ್ಟ್ರೇಟ್ಗೆ ಪವರ್ ಕೊಟ್ಟಿರೋದು 10 ದಿನಕ್ಕೆ ಮಾತ್ರ. 10 ದಿನದೊಳಗಾಗಿ ಅಲ್ಲಿರೋ ವೈದ್ಯರು ಡಿಸೈಡ್ ಮಾಡಬೇಕು. ಇದೇ ಕಾಯ್ದೆಯಲ್ಲಿ ಸೆಕ್ಷನ್ 89-90 ಅಡ್ಮಿಟ್ ಮಾಡಿ ಅವ್ರನ್ನ ಡಿಸ್ಚಾರ್ಜ್ ಮಾಡಬಹುದು. ನೋಡಿ, ಈ ಸೆಕ್ಷನ್ 102 ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕೋರ್ಟ್ಗೆ 10 ದಿನಕ್ಕೆ ಮಾತ್ರ ಅವಕಾಶ ಕೊಟ್ಟಿದೆ. 10 ದಿನ ಆದಮೇಲೆ ಡಾಕ್ಟರ್ ಡಿಸೈಡ್ ಮಾಡಬೇಕು ಯಾವ ಸೆಕ್ಷನ್ ಅಲ್ಲಿ ಅವ್ರನ್ನ ಅಡ್ಮಿಟ್ ಮಾಡ್ತೀವಿ ಅಂತ. ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಡಿಸ್ಚಾರ್ಜ್ ಮಾಡಿ ಅದನ್ನು ನಾವು ಕೋರ್ಟಿಗೆ ತಿಳಿ ಹೇಳಬೇಕು. ನಾವು ಹಿಂಗೆ ಗುಣ ಆಗಿದ್ದಾರೆ ಅವರನ್ನ ಇಂಥವರ ಕಸ್ಟಡಿಗೆ ಕೊಟ್ಟಿದ್ದೀವಿ ಅಂತ ತಿಳಿ ಹೇಳಬೇಕಾಗತ್ತೆ. ಅದೊಂದೇ ಅಲ್ಲ, ಸೆಕ್ಷನ್ 115 ಪ್ರಕಾರ ಆತ್ಮಹತ್ಯೆಗೆ ಯತ್ನ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಮುಂಚೆ ಏನಾಗ್ತಾ ಇತ್ತು, ಸೆಕ್ಷನ್ 309 IPC ಇಂಡಿಯನ್ ಪಿನಲ್ ಕೋಡ್ ಪ್ರಕಾರ 309 ಪ್ರಕಾರ ಯಾರ್ಯಾರು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಅವರಿಗೆ 1 ವರ್ಷ ಜೈಲು ಪ್ಲಸ್ ಫೈನ್ ಕೊಡ್ತಾ ಇದ್ರು. ಈ ಕಾಯ್ದೆ ಬಂದಾದ್ಮೇಲೆ ಸೆಕ್ಷನ್ 115 ಪ್ರಕಾರ ಯಾರು ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೋ ಅವರಿಗೆ ತೀವ್ರವಾದ ಮಾನಸಿಕ ಒತ್ತಡ ಇದೆ ಅಂತ ಅಂದ್ಬಿಟ್ಟು ಈ ಸೆಕ್ಷನ್ 309 ಉಪಯೋಗಿಸೋ ಹಾಗಿಲ್ಲ, ಶಿಕ್ಷೆ ಕೊಡೋ ಹಾಗಿಲ್ಲ ಅಂತ ಹೇಳುತ್ತೆ. ಅಂದ್ರೆ ಏನು, ಯಾರ್ಯಾರು ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ ಅವರಿಗೆ ಜೈಲು ವಾಸ ಇಲ್ಲ, ಅವರಿಗೆ ಮಾನಸಿಕ ಒತ್ತಡ ಇದೆ, ಅವರಿಗೆ ಸರ್ಕಾರವೇ ಉಚಿತವಾದ ಟ್ರೀಟ್ಮೆಂಟ್ ಪುನರ್ವಸತಿ ಕೊಡಬೇಕು ಅಂತಂದ್ಬಿಟ್ಟು ಈ ಕಾಯ್ದೆ ಹೇಳುತ್ತೆ. ಸರ್ ಇಲ್ಲ, ಅವನು ಸುಮ್ಮನೆ
ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತೇನೆ, ಅವ್ನಿಗೆ ಯಾವುದೇ ರೀತಿಯಾದ ಮಾನಸಿಕ ಒತ್ತಡ ಇಲ್ಲ ಅಂತ ಪೊಲೀಸ್ ಅವರಿಗೆ ಗೊತ್ತಾಯಿತು, ಸೆಕ್ಷನ್ 309 ಈಗಲೂ ಕೂಡ ಉಪಯೋಗಿಸಬಹುದು. ಆದರೆ ಬೈ ಡಿಫಾಲ್ಟ್ ಏನಪ್ಪಾ ಅಂತಂದ್ರೆ, ಯಾರು ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ ಅವರಿಗೆ ಮಾನಸಿಕ ಒತ್ತಡ ಇದೆ ಅಂತ ಕಾನೂನು ಒಂದು ಪೊಸಿಷನ್ ತಗೊಂಡಿದೆ. ಸೊ ಆತ್ಮಹತ್ಯೆಗೆ ಯತ್ನಿಸಿದ್ರೆ ಅವರಿಗೆ ಶಿಕ್ಷೆ ಇಲ್ಲ, ಅವರಿಗೆ ಮಾನಸಿಕ ಒತ್ತಡ ಇದೆ, ರಾಜ್ಯ ಸರ್ಕಾರ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಪುನರ್ವಸತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಸಾರಾಂಶವಾಗಿ ನೋಡಿ ವೀಕ್ಷಕರೇ, ನಮ್ಮ ಈ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅನ್ನೋದಿದೆಯಲ್ಲ, ಒಂದು ಒಳ್ಳೆಯ ದಿಕ್ಕಿನಲ್ಲಿ ಬೃಹತ್ ಕ್ರಮಗಳನ್ನು ತೆಗೆದುಕೊಂಡಿದೆ. ಏನೇನು ಕ್ರಮ? ಉಚಿತ ಟ್ರೀಟ್ಮೆಂಟ್, ಅದು ಹೊರರೋಗಿ ಇರ್ಬೋದು, ಒಳರೋಗಿ ಇರ್ಬೋದು, ಅಡ್ವಾನ್ಸ್ ಡೈರೆಕ್ಟಿವ್ಸ್, ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಇರಬಹುದು. ಯಾವುದೇ ಮಾನಸಿಕ ಕಾಯಿಲೆ ವ್ಯಕ್ತಿಯನ್ನು ಅಡ್ಮಿಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಈ ಸೆಕ್ಷನ್ಗಳಿದೆಯಲ್ಲ ಅದನ್ನ ಕ್ಲಿಯರ್ ಆಗಿ ಫಾಲೋ ಮಾಡಬೇಕು ಡಾಕ್ಟರ್. ಅಂದ್ರೆ ಅವರ ಇಚ್ಛೆ ವಿರುದ್ಧ ಅಡ್ಮಿಟ್ ಮಾಡಬೇಕು ಅಂದ್ರೆ ಸೆಕ್ಷನ್ 89-90ರಲ್ಲಿ ಕೆಲವೊಂದು ಅರ್ಜಿ ತಗೊಳ್ಳೋದಿರ್ಬೋದು, ಡಾಕ್ಯುಮೆಂಟೇಶನ್ ಇರ್ಬೋದು, ಅದನ್ನ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ಗೆ ಹೇಳೋದಾಗ್ಲಿ ಅದನ್ನ ಚಾಚು ತಪ್ಪದೆ ಮಾಡಬೇಕಾಗುತ್ತೆ. ಅಂದ್ರೆ ಮಾನಸಿಕ ಕಾಯಿಲೆ ಉಳ್ಳ ಅವರ ಹಕ್ಕನ್ನ ಮೇಲೆ ಎತ್ತು ಹಿಡಿದಿದೆ ಈ ಕಾಯ್ದೆಯಲ್ಲಿ. ಸೊ ವೀಕ್ಷಕರೇ, ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇದರಲ್ಲಿ ರಾಜ್ಯ ಸರ್ಕಾರದ ಮೇಲೆ ತುಂಬ ಜವಾಬ್ದಾರಿಯನ್ನು ಹೇರಲಾಗಿದೆ. ಅವರು ಆ ಜವಾಬ್ದಾರಿಯನ್ನು ಆಲ್ರೆಡಿ ನಮ್ಮ ಕರ್ನಾಟಕ ಸರ್ಕಾರವು ಮುಂದೆ ಬಂದು ನಡೆಸ್ತಾ ಇದೆ. ಎಲ್ಲ ಜಿಲ್ಲೆಯಲ್ಲಿ ಕೂಡ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ನಡೀತಾ ಇದೆ. ಅಂದರೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಜಿಲ್ಲೆಯಲ್ಲಿ ಕೂಡ ಸೈಕ್ಯಾಟ್ರಿಸ್ಟ್ ಇದ್ದಾರೆ. ಕೆಲವೊಂದು ತಾಲೂಕಲ್ಲೂ ಕೂಡ ಸೈಕ್ಯಾಟ್ರಿಸ್ಟ್ಗಳನ್ನು ನೇಮಕ ಮಾಡಲಾಗಿದೆ. ಉಚಿತ ಮಾತ್ರೆಗಳು ಸಿಗ್ತಾ ಇದೆ. ಸಿಗ್ಲಿಲ್ಲ ಅಂತಂದ್ರೆ ಈ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ಅಲ್ಲಿ ಕಂಪ್ಲೇಂಟ್ ಕೊಡಬಹುದು ಮತ್ತು ನೀವು ಪರಿಹಾರ ಪಡಿಬಹುದು. ಸೊ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಲೈಕ್ ಆದರೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ತುಂಬ ಧನ್ಯವಾದಗಳು. ಸ್ಟೇ ಸೇಫ್.